ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನೀಟ್ ಪರೀಕ್ಷೆಯನ್ನ ನೀಟಾಗಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಜನರೇಷನ್ ನೆಕ್ಸ್ಟ್ ಅಥವಾ ಜೆನ್ ಆಲ್ಫಾ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಕೇಂದ್ರ ಸಚಿವರೊಬ್ಬರ ರಾಜೀನಾಮೆ ಕೂಡ ಆಯಿತು. ಪರೀಕ್ಷಾ ಪದ್ಧತಿಯಲ್ಲಿ ಒಂದಷ್ಟು ಸುಧಾರಣೆ ತರುವ ಪ್ರಯತ್ನವೂ ಕೂಡ ಕೇಂದ್ರ ಸರ್ಕಾರದ ಭಾಗವಾಗಾಯಿತು. ಆದರೆ ಇದರ ರಿಪರ್ಕಷನ್ ಪರಿಣಾಮಗಳು ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಜನಾಂದೋಲನದ ರೀತಿಯಲ್ಲೇ ಒಂದು ಆಂದೋಲನ ಸೃಷ್ಟಿಯಾಗಿ ಜನಾಭಿಪ್ರಾಯಕ್ಕೆ ಅದು ಕೂಡ ವೇದಿಕೆ ಆಯಿತು ಕೇಂದ್ರ ಸರ್ಕಾರದ ವಿರುದ್ಧ, ಅದರಲ್ಲೂ ವಿಶೇಷವಾಗಿ ಪ್ರಧಾನಿ ಮೋದಿ ಅವರ ವಿರುದ್ಧ. ಈಗ ಒಂದು ಕ್ರಿಯೆ ಅಂತಾದಾಗ ಅದಕ್ಕೆ ಪ್ರಕ್ರಿಯೆ ಕೂಡ ಆಗಬೇಕಲ್ವಾ? ಅದೇ ರೀತಿಯಲ್ಲಿ ಪ್ರಯತ್ನ ಬಿಜೆಪಿ ಹಾಗೆ ಬಿಜೆಪಿಯ ಐಡಿಯಾಲಜಿಕಲ್ ಪಾರ್ಟ್ನರ್ RSS ಮಾಡ್ತಾ ಇದೆಯಾ ಅನ್ನೋ ಅನುಮಾನ. ಹೇಗೆ, ಯಾವ ರೀತಿ ರೀಲ್ಸ್ಗಳಲ್ಲಿ, ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ, ಎಕ್ಸ್ ಖಾತೆಯ ಹೇಳಿಕೆಗಳಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರದ ವಿರುದ್ಧವಾಗಿ ಒಂದು ಆಂದೋಲನ ಪ್ರಾರಂಭವಾಯಿತು, ಈ ಜೆನ್ಜಿಯ ಆಕ್ರೋಶ ವ್ಯಕ್ತವಾಗಲಿಕ್ಕೆ ಪ್ರಾರಂಭವಾಯಿತು. ಅದೇ ವೇದಿಕೆಯನ್ನ ಬಳಸಿಕೊಂಡು ಇದೀಗ ಮುನಿದಿರುವ ಜೆನ್ಜಿಯನ್ನ ಒಲಿಸಿಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾ ಇರುವಂತಿದೆ ಬಿಜೆಪಿ ಹಾಗೆ RSS. ಯಾಕೆ ಹೀಗೆ? ನಾವು ಗಮನಿಸಿದ್ವಿ, ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಧ್ಯರಾತ್ರಿಯಲ್ಲಿ ಬಂದು ಸೆಲ್ಫಿ ವಿಡಿಯೋವನ್ನ ಹಾಕಿ ರಾ ಕಂಟೆಂಟ್ ಇನ್ ದ ಸೆನ್ಸ್ ಈ ಜನರೇಷನ್ ಝಿ ಥಿಂಕ್ ಮಾಡೋ ರೀತಿಯಲ್ಲ, ಅನ್ಫಿಲ್ಟರ್ಡ್, ಮೋರ್ ಆಫ್ ಕನೆಕ್ಟಿಂಗ್ ಅನಿಸುವಂತಹ ವಿಡಿಯೋಗಳನ್ನು ಪೋಸ್ಟ್ ಮಾಡುವ ಮೂಲಕ ಹಾಗೆ RSSನ ಮುಖ್ಯಸ್ಥರಾದ ಮೋಹನ್ ಭಗವತ್ ಅವರೇನೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಂವಾದವನ್ನ ನಡೆಸೋ ಮೂಲಕ, ಅಂದರೆ ಬೇಸಿಕಲಿ ಇದೇ ಸಾಮಾಜಿಕ ಜಾಲತಾಣದ ವೇದಿಕೆಯನ್ನ ಬಳಸಿಕೊಂಡು ಅಲ್ಲಿದ್ದಿರುವ ತಮ್ಮ ವಿರೋಧಿ ಅಲೆಯನ್ನ ಸುಧಾರಿಸಿ ತಮ್ಮ ಪರವಾಗಿ ಪರಿವರ್ತಿಸಿಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ರೀಲ್ಸ್ನಲ್ಲಿ ಮುನಿದಿರುವ ಜನರೇಷನ್ ಝಿ ಒಲಿತಾರ ಬಿಜೆಪಿ ಹಾಗೆ RSSನ ಈ ಪ್ರಯತ್ನಕ್ಕೆ? ಈ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನೀಟ್ ಪರೀಕ್ಷೆಯನ್ನ ನೀಟಾಗಿ ನಡೆಸದ ಕೇಂದ್ರದ ವಿರುದ್ಧ ಜೆನ್ಜಿ ಕೆರಳಿ ಕೆಂಡವಾಗಿತ್ತು. ಪ್ರತಿಭಟನೆ ತಾನೇ ಮಾಡ್ಲಿ ಅಂತ ಆರಂಭದಲ್ಲಿ ಉದಾಸೀನ ಮಾಡಿದಂತಿತ್ತು ಕೇಂದ್ರ ಸರ್ಕಾರ. ಆದರೆ ನಂತರದಲ್ಲಿ ಎದ್ದ ಅಲೆ ನೋಡಿ ಕೇಂದ್ರ ಬಿಜೆಪಿ ನೇತೃತ್ವದ ಸರ್ಕಾರ ಅಲರ್ಟ್ ಆದಂತಿದೆ. ಆದರೆ ಅಂದು ಆಕ್ರೋಶದಿಂದ ಪ್ರತಿಭಟನೆಗೆ ಇಳಿದಿರುವಂತ ಜೆನ್ಜಿ ಪಡೆಯ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಳ್ಳೋಕೆ ಬಿಜೆಪಿ ಹವಣಿಸುತ್ತಿರುವಂತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಖುದ್ದು ಪ್ರಧಾನಿ ಮೋದಿ ಮಿಡ್ ನೈಟ್ ನಲ್ಲಿ ರೀಲ್ಸ್, ಸೆಲ್ಫಿ ವಿಡಿಯೋ ಮಾಡಿ ಪೋಸ್ಟ್ ಮಾಡುತ್ತಿದ್ದಾರೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಜೆನ್ಜಿ ಮತ್ತು ಜೆನ್ ಆಲ್ಫಾ ಜೊತೆ ಸಂವಾದ ಸಭೆ ನಡೆಸಿದ್ದಾರೆ. आज भी मैंने आपके सामने बोला है कि मुझे लगता है कि ये जो नई पीढ़ी है जेन जी जेन अल्फा, ये अभी जो हमारी एग्जिस्टिंग पीढ़ी है उससे ज़्यादा ऑनेस्ट है. अरे वाह, बढ़िया है. और देशभक्ति और सेवा का ऑनेस्ट अपील उसमें चलता है. ಪ್ರತಿಭಟನೆ ಭಾಗವಾಗಿ ನಿಂದಿಸಿರುವಂತ ಯುವಕರನ್ನ ಪ್ರೀತಿಯಿಂದ ಕ್ಷಮಿಸಿದ್ದಾಗಿ ದಾರಿ ತಪ್ಪಿರುವಂತ ಯುವಜನರ ಮನಸ್ಸನ್ನ ಸರಿದಾರಿಗೆ ತರೋ ಸಾಮೂಹಿಕ ಪ್ರಯತ್ನ ಇದೆ ಎಂಬುದಾಗಿ ಮೋದಿ ಮಾತನಾಡಿದ್ರು. ಇತ್ತ ಪ್ರತಿಭಟನೆ ನಡೆಸಿರುವಂತ ಜೆನ್ಜಿಗಳೇ ನಮ್ಮ ಮುಂದಿನ ಪೀಳಿಗೆ ಅಂತ ಮೋಹನ್ ಭಾಗವತ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. कि जेन जी अगर एजुटेशन कर रही है तो इंटरनेशनल तो है नहीं, अपने लोग हैं, अपनी नेक्स्ट जनरेशन है. जी सर. आंख मूंदकर विश्वास रखने के लिए कहा तो मैं जेन जी पर विश्वास रखूंगा. ಹಿರಿಯ ತಲೆಮಾರು ಮತ್ತು ಹೊಸ ಪೀಳಿಗೆಯ ನಡುವಿನ ಅಂತರವನ್ನ ಕಡಿಮೆ ಮಾಡಲು ಹಾಗೂ ಯುವಕರ ಆಲೋಚನೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಈ ಪ್ರಯತ್ನ ಸರಿಯೇ. ಆದರೆ ರಿಯಲ್ ಇಶ್ಯೂಗಳಿಗೆ ರೀಲ್ಸ್ ಪರಿಹಾರವಾಗುತ್ತಾ? ಉದ್ಯೋಗ, ಶಿಕ್ಷಣ ಕ್ಷೇತ್ರದ ಸುಧಾರಣೆ ಕೇಳಿದಾಗ ಸಂವಾದ ಸಾಕ? ಬನ್ನಿ ಚರ್ಚೆ ಮಾಡೋಣ. ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಅಥವಾ ಎಕ್ಸ್ ಖಾತೆ ವಾಟ್ಸ್ಆ್ಯಪ್ ಮೂಲಕವೂ ಕೂಡ ನೀವು ಚರ್ಚೆಯಲ್ಲಿ ಭಾಗಿಯಾಗಬಹುದು. ರಿಯಲ್ ಸಮಸ್ಯೆಗಳಿಗೆ ರೀಲ್ನ ಮೂಲಕ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾಗತ್ತಾ? ಪ್ರಯತ್ನ ಆದರೂ ಕೂಡ ಅಷ್ಟು ಸಾಕ
ಈ ಪ್ರಶ್ನೆಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳಿ ವಿನಂತಿ ಮಾಡ್ತಾ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಿಖೇತ್ ರಾಜ್ ಮೌರ್ಯ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಉತ್ಕರ್ಷ್ ಅವರಿದ್ದಾರೆ, ಬರಹಗಾರರಾದ ಅಭಿಷೇಕ್ ಅಯ್ಯಂಗಾರ್ ಅವರಿದ್ದಾರೆ, ವಕೀಲರಾದ ಭೀಮನ್ ಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಫಸ್ಟ್ ಟೈಮ್ ಇನ್ ಡಿಬೇಟ್ ಅಭಿಷೇಕ್ ಅವರು, ಹಾಗಾಗಿ ಅವರಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅಭಿಷೇಕ್ ಅವರೇ, ಆ ಬೂಮರ್ ಅಂದರೆ 65ರಿಂದ 83ರ ಒಳಗಿನ ವಯಸ್ಸಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಬೂಮರ್ ಈಸ್ ಟ್ರೈಯಿಂಗ್ ಟು ರಿಯಾಕ್ಟ್ ಅಥವಾ ಕ್ರಿಯೇಟ್ ಇಂಪ್ರೆಷನ್, ಚೇಂಜ್ ಇಂಪ್ರೆಷನ್, ಐದರ್ ಕ್ರಿಯೇಟ್ ಇಂಪ್ರೆಷನ್ ಆರ್ ಚೇಂಜ್ ಇಂಪ್ರೆಷನ್ ಅಬೌಟ್ ಹಿಮ್. ಯಾರಲ್ಲಿ? ಜನ್ ಆಲ್ಫಾ ಹಾಗೆ ಜನ್ ಝಿ ಥ್ರೂ ಸೋಷಿಯಲ್ ಮೀಡಿಯಾ. ಹೆಂಗ್ ಗಮನಿಸ್ತೀರಿ ಇದನ್ನ ನೀವು? ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಐ ಥಿಂಕ್ ನಾವು ಜೆನ್ಜಿ ಏನು ಶುರು ಮಾಡಿದ್ರು ಈ ಒಂದು ಪ್ರೊಟೆಸ್ಟ್, ನಮ್ಗೆ ಅಕೌಂಟಬಿಲಿಟಿ ಬೇಕು ಅಂತ. ಅಕೌಂಟಬಿಲಿಟಿ ಈಸ್ ನೌ ಕಮಿಂಗ್ ಫ್ರಮ್ ದ ಟಾಪ್ ಮೋಸ್ಟ್ ಇನ್ ಪವರ್ ಆಫ್ ದ ಸೆಂಟರ್ ಅಂತ ಹೇಳ್ಬೋದು. ಅಲ್ಲಿಂದ ಒಂದು ಅಕೌಂಟಬಿಲಿಟಿ ಬಂದಾಗ ಒಂದು ಅಟೆಂಪ್ಟ್ ನಡೀತಾ ಇದೆ ಟೆಲಿಂಗ್ ದಟ್ ನಾನಿದ್ದೀನಿ, ನಾನು ನಿಮ್ಮ ಜೊತೆ ಇದ್ದೀನಿ, ನಾನು ಮಾತಾಡ್ತಿದ್ದೀನಿ ಆ್ಯಂಡ್ ಐ ಆಮ್ ಡೈರೆಕ್ಟ್ಲಿ ಆನ್ಸರಬಲ್ ಟು ಯು. ನಾನು ನಿಮ್ಮ ಮುಂದೆ ಡೈರೆಕ್ಟಾಗಿ ಬರ್ತಿದ್ದೀನಿ, ಹಾಗಾಗಿ ಏನು ಸಮಸ್ಯೆ ಏನಿದೆಯೋ ಬನ್ನಿ ಪರಿಹಾರ ಮಾಡೋಣ. ಆ್ಯಂಡ್ ನಾನು ನಿಮ್ಮ ಒಂದು ಭಾಷೆನ, ನಿಮ್ಮ ಒಂದು ಜಗತ್ತನ್ನ ಅರ್ಥ ಮಾಡ್ಕೊಳಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ಒಂದು ಅಟೆಂಪ್ಟ್ ಇದೆಯಲ್ಲ, ಅದು ನನಗೆ ಇಟ್ಸ್ ನನಗೆ ಏನು ಅನ್ಸುತ್ತೆ ಅಂದರೆ ಇಟ್ಸ್ ಅನ್ ಅಮೇಝಿಂಗ್ ಅಡ್ಯಾಪ್ಟಬಿಲಿಟಿ ಅಂತ ಅನ್ಸುತ್ತೆ. ಒಬ್ಬ ನಾಯಕ ಯಾವ ಜನ್ರೇಷನಿಂದ ಏನೇನು ಬಯಸ್ತಾರೋ ಆ ಜನ್ರೇಷನಿಂದ ಹೇಗೆ ಅದನ್ನು ನಾವು ರೀಚ್ ಔಟ್ ಮಾಡಬೇಕು, ಹೇಗೆ ಅದನ್ನು ನಾನು ಯಾವ ಭಾಷೆನ ಮಾತಾಡಬೇಕು, ಯಾವ ರೀತಿಯಲ್ಲಿ ಅದನ್ನು ಅಡಾಪ್ಟ್ ಮಾಡಬೇಕು. ಈ ಒಂದು ಅಡಾಪ್ಟಬಿಲಿಟಿ ಇದೆಯಲ್ಲ, ಇದು ಪೊಲಿಟಿಕಲ್ ಸ್ಪೆಕ್ಟ್ರಮ್ಗೆ ಬಹಳ ಮುಖ್ಯವಾದಂಥ ಅಡಾಪ್ಟಬಿಲಿಟಿ. ಇಲ್ಲಾಂದರೆ ನಾಯಕರು ಏನಿರ್ಬೋದು ಅಂದರೆ ಅವರ ಒಂದು ಶೆಲ್ ಇದರಲ್ಲಿ, ಅಯ್ಯೋ ಅವರೇನು ನನಗೆ ಓಟ್ ಹಾಕಲ್ಲ, ಅವರೇನು ನನ್ನ ಓಟ್ ಬ್ಯಾಂಕ್ ಅಲ್ಲ, ಅವ್ರೇನು ಮೆಚ್ಚಿಸ್ಬೇಕಾಗಿಲ್ಲ ಅಂತ ಸುಮ್ಮನೆ ಇದ್ರೂ ಇರ್ಬೋದು. ಬಟ್ ದ ಥಿಂಗ್ ಇಸ್ ದಟ್ ಹಿ ಈಸ್ ಮೇಕಿಂಗ್ ಅನ್ ಅಟೆಂಪ್ಟ್ ಆ್ಯಂಡ್ ದಟ್ಸ್ ಅ ಗ್ರೇಟ್ ಸ್ಟೆಪ್ ಟುವರ್ಡ್ಸ್ ಒಂದು ಅಕೌಂಟಬಿಲಿಟಿ ಕ್ರಿಯೇಟ್ ಮಾಡೋದಕ್ಕೆ. ಮತ್ತು ನಾನು ಹೇಳ್ದಂಗೆ ಈ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪವರ್ ಆಗಿರೋದ್ರಿಂದ ಆ ಅಡಾಪ್ಟಬಿಲಿಟಿ ಅವರು ಅದನ್ನು ಒಪ್ಕೊಂಡು ನಾನು ಇದನ್ನು ಮಾಡ್ತೀನಿ ಅಂತ ಶುರು ಮಾಡಿದ್ರಲ್ಲ, ಇಟ್ ವಿಲ್ ಸೆಟ್ ಅನ್ ಎಕ್ಸಾಂಪಲ್ ಫಾರ್ ಅದರ್ ಲೀಡರ್ಸ್ ಅಂತ. ಅಡಾಪ್ಟಬಿಲಿಟಿ ಅಷ್ಟು ಅನಿವಾರ್ಯ ಇತ್ತಾ ಅಂತ ಹೇಳಿ? ಯಾಕಂತಂದರೆ ಪ್ರಧಾನಿ ಮೋದಿ ಅವರೇ ಮಾತನಾಡದೆ ಹೋದರೂ ಕೂಡ ಸಂಬಂಧಪಟ್ಟ ಸಚಿವರು ಅಥವಾ ಥ್ರೂ ಫ್ರಮ್ ರಿಫಾರ್ಮ್ಸ್ನ ಮೂಲಕ ಒಂದಷ್ಟು ಕಮ್ಯುನಿಕೇಷನ್ ಅಂತೂ ಆಗ್ತಾ ಇತ್ತು. ಆಯ್ತು, ನಾವು ಬದಲಾವಣೆ ತರ್ತಾ ಇದ್ದೀವಿ, ರಾಜೀನಾಮೆಯನ್ನು ಪಡ್ಕೊಂಡಿದ್ದೀವಿ, ಇನ್ನಷ್ಟು ಸುಧಾರಣೆ ತರೋ ಪ್ರಯತ್ನ ಆಗ್ತಾ ಇದೆ. ಈ ಥರದ್ದು ಒಂದು ಕಡೆಯಲ್ಲಾದರೆ ಮತ್ತೊಂದು ಕಡೆಯಲ್ಲಿ ಅಧಿವೇಶನದ ಸಂದರ್ಭಗಳಲ್ಲಿ ಮಾತನಾಡೋದು, ಆ ಮೂಲಕ ಉತ್ತರ ಕೊಡೋದು, ಈ ಕಮ್ಯುನಿಕೇಷನ್ ಅಂತೂ ಇತ್ತು ಅಂತ. ನಾವು ಸೋಷಿಯಲ್ ಪ್ಲಾಟ್ಫಾರ್ಮ್ಗೆ ಬರಬೇಕು, ಜೆನ್ಜಿ ರೀತಿಯಲ್ಲೇ ರಿಯಾಕ್ಟ್ ಮಾಡಬೇಕು ಅನ್ನೋ ಅನಿವಾರ್ಯತೆ ಇತ್ತಾ ಅಂತ ಹೇಳಿ? ಅದನ್ನು ನಾನು ಅನಿವಾರ್ಯತೆ ಅನ್ನೋದಿಲ್ಲ. ನನಗೇನನ್ಸುತ್ತೆ ಅಂದರೆ ಅದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್, ಪ್ರಧಾನಿ ಅವರು ಇದನ್ನು ಮಾಡಬೇಕಿತ್ತ ಅನ್ನೋ ಪ್ರಶ್ನೆ ಬೇರೆ, ಬಟ್ ಇದು ಮಾಡಬೇಕಾಗಿರೋ ಒಂದು ಪರಿಸ್ಥಿತಿ ಮತ್ತು ನಮ್ಮ ಜವಾಬ್ದಾರಿ ಕೂಡ. ಐ ಥಿಂಕ್ ವಿ ಹ್ಯಾವ್ ಟು ಬಿ ಅಕೌಂಟಬಲ್, ಆನ್ಸರಬಲ್ ಟು ಎವ್ರಿ ಜನರೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಂಟ್ರಿ. ಹಾಗಿರಬೇಕಾದ್ರೆ ಡೈರೆಕ್ಟಾಗಿ ನಾನೇ ಬಂದು ಇದನ್ನು ನಾನು ಉತ್ತರಿಸ್ತೀನಿ, ನಾನೇ ಬಂದು ನಿಮ್ಮನ್ನು ಫೇಸ್ ಮಾಡ್ತೀನಿ, ನಾನೇ ಬಂದು ನಿಮ್ಮ ಒಂದು ಏನಿದೆ ಅದನ್ನು ನಾನು ಪರಿಹಾರ ಮಾಡ್ತೀನಿ, ನಾನೇ ನಿಮಗೆ ಒಂದು ಧ್ವನಿ ಕೊಡ್ತೀನಿ ಅಂತ ಇರಬೇಕಾದ್ರೆ ಅದು ನಾವು ಅನಿವಾರ್ಯತೆ ಅನ್ನೋದಕ್ಕಿಂತ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಇದರಿಂದ ಬೇರೆ ಎಲ್ಲರಿಗೂ ಒಂದು ಎಚ್ಚರಿಕೆ, ಬೇರೆ ಎಲ್ಲರಿಗೂ ನಾವು ಇವ್ರ ಜೊತೆ ನಾವು ಹೋಗಬೇಕು, ಇವರ ಒಂದು ಅವ್ರು ಯಾವ ಒಂದು ವಾತಾವರಣದಲ್ಲಿ, ಯಾವ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಯಾವ ಕಷ್ಟಗಳನ್ನ ಎದುರಿಸ್ತಿದ್ದಾರೋ ಅದನ್ನು ನಾವು ಕೇಳಬೇಕಾಗಿದೆ, ಅದಕ್ಕೆ ಸ್ಪಂದಿಸಬೇಕಾಗಿದೆ. ಹಾಗಾಗಿ ಬಹುಶಃ ನಾವೆಲ್ಲರೂ ವಿ ಹ್ಯಾವ್ ಟು ಮೂವ್ ಆನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೇರ್ ವರ್ಲ್ಡ್ ಆಲ್ಸೋ. ಸರಿ, ಉತ್ಕರ್ಷ್ ಅವರೇ, ರಿಯಲ್ ಅಂದರೆ ವಾಸ್ತವವಾಗಿ ಇರುವಂತಹ ಕೆಲ ಸಿಸ್ಟಮ್ಯಾಟಿಕ್ ಪಾಲಿಸಿ ಪ್ರಾಬ್ಲಮ್ಗಳ ವಿರುದ್ಧವಾಗಿ ಈ ಪ್ರತಿಭಟನೆ ನಡೀತಾ ಇದ್ದಿದ್ದು ಆನ್ ಗ್ರೌಂಡ್. ಅದಾದ ನಂತರದಲ್ಲಿ ಸೋಷಿಯಲ್ ಮೀಡಿಯಾ ಅದನ್ನು ಓವರ್ಟೇಕ್ ಮಾಡ್ಕೊಂಡು ಹೋಯ್ತು ಅಥವಾ ಹೆಚ್ಚು ಸೌಂಡ್ ಮಾಡ್ತೋ, ಅದು ಬೇರೆಯದ್ದೇ ಚರ್ಚೆ. ಆದರೆ ಇದ್ದಿದ್ದಂತೂ ವಾಸ್ತವ ಸಮಸ್ಯೆಗಳು ಅಂದರೆ ರಿಯಲ್ ಪ್ರಾಬ್ಲಮ್. ಇದಕ್ಕೆ ನಾನು ರೀಲ್ ಮಾಡೋ ಮೂಲಕ, ವಿಡಿಯೋ ಮಾಡೋ ಮೂಲಕ ಪರಿಹಾರವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅನ್ನೋ ನಿಲುವು ಸರಿ ಅನ್ಸುತ್ತಾ? ಇದನ್ನು ವಿರೋಧ ಮಾಡ್ತಿರೋರು ಕೂಡ ಸಮಾನ ಸಂಖ್ಯೆಯಲ್ಲಿದ್ದಾರೆ. ಮೇಡಮ್, ಇಲ್ಲ, ಒಂದು ಈ ವಿಚಾರದ ಬಗ್ಗೆ ಬಿಜೆಪಿಯ ವಕ್ತಾರನಾಗಿ ಜೊತೆಗೆ ನಾನೊಬ್ಬ ಜೆನ್ಜಿಯಾಗಿ ವಿಚಾರದ ಬಗ್ಗೆ ಹೇಳಬೇಕು ಅಂತಂದರೆ ಬಹಳ ಖುಷಿ. ಯಾಕಂದರೆ ನಿನ್ನೆ ನಮ್ಮ ಮಾನ್ಯ ಮೋಹನ್ ಭಾಗವತ್ ಜಿ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಒನ್ ಆಫ್ ದ ಮೋಸ್ಟ್ ಹಾನೆಸ್ಟ್ ಜನರೇಷನ್ ಇಸ್ ಜೆನ್ಜಿ ಅಂತ. ಅದು ಭಾಳ ವೈಯಕ್ತಿಕವಾಗಿ ನಾವು ಸ್ವಾಗತ ಮಾಡ್ತಕ್ಕಂಥದ್ದು. ನಾನು ಪರ್ಸ್ನಲಿ ಒಬ್ಬ ಜೆನ್ಜಿ ಜನ್ರೇಷನ್ಗೆ ಸೇರ್ತಕ್ಕಂಥ ಒಬ್ಬ ನಾಗರಿಕನಾಗಿ. ಆಮೇಲೆ ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಏನು ಅಂತಂದರೆ, ಬಹಳ ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರು ಕೂಡ ನೀವು ಹೇಳಿದ್ರಿ, ರೀಲ್ಸನ್ನು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್. ಎಸ್, ಅದು ಇಟ್ ವಾಸ್ ಟು ರೀಚ್ ಔಟ್ ಟು ದ ಆ ಜನ್ರೇಷನ್. ಅದ್ರ ಜೊತೆಗೆ ನೋಡಿ, ಅನೇಕ ಇದನ್ನೀಗ ವಿಕಸಿತ ಭಾರತ 2047 ಎನ್ನುವಂಥ ಕಲ್ಪನೆ ಏನಿದೆ,
ಆ 2047 ಭಾರತಕ್ಕೆ 100 ವರ್ಷ ಆಗೋಷ್ಟೊತ್ತಿಗೆ ಈ ಜನರೇಷನ್ನೇ 30, 35, 40, 45 ವರ್ಷ ಆಗಿರುತ್ತೆ. ಆ ಕಲ್ಪನೆ ಇರ್ತಕ್ಕಂಥದ್ದೇ ದೇ ಶುಡ್ ಟೇಕ್ ಅಪ್ ದ ಲೀಡ್ ಆಫ್ ದಿಸ್ ಕಂಟ್ರಿ, ಅವರೇ ನಾಯಕತ್ವವನ್ನು ವಹಿಸಬೇಕು ಎಲ್ಲ ಕ್ಷೇತ್ರಗಳಲ್ಲಂತ ಉಜ್ವಲವಾದಂಥ ಚಿಂತನೆಗಳ ಮುಖಾಂತರ ಕೂಡ ಆ ಜನರೇಷನ್ ರೀಚ್ ಔಟ್ ಮಾಡ್ಲಿಕ್ಕೆ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾರೆ. ನಾಟ್ ಓನ್ಲಿ ಥ್ರೂ ರೀಲ್ಸ್, ನಾಟ್ ಓನ್ಲಿ ಥ್ರೂ ಇನ್ಸ್ಟಾಗ್ರಾಮ್, ಇದು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಬಹಳ ಪ್ರಮುಖವಾಗಿ ಇವತ್ತು ನೋಡಿ ಒಂದು ಉದಾಹರಣೆ, ಯಾಕಂದ್ರೆ ಜೆನ್ಜಿ ಅನ್ನುವಂಥ ಕಾನ್ಸೆಪ್ಟ್ ಬಂದಾಗ ಇವತ್ತು ನಮ್ಮ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್, ದೇಶದ ಅತ್ಯದ್ಭುತವಾದಂಥ ಇಕೋಸಿಸ್ಟಮ್ ಅನ್ನ ಲೀಡ್ ಮಾಡ್ತಿರೋದೇ ಯಂಗ್ಸ್ಟರ್ಸ್. 19, 20, 25 ವರ್ಷದ ಯುವಕರಿಗೆ ಅವಕಾಶಗಳನ್ನ ಪ್ರಧಾನ ಮಂತ್ರಿ ಸರ್ಕಾರ ಮಾಡ್ಕೊಡ್ತಾ ಇದೆ. 1,70,000 ಸ್ಟಾರ್ಟ್ಅಪ್ಗಳು. ಬೆಂಗಳೂರು ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ದಟ್ ಸ್ಟಾರ್ಟ್ಅಪ್ಸ್. ಅಂದ್ರೆ ಆ ಜನರೇಷನ್ಗೆ ಸಾಮಾಜಿಕ ಜಾಲತಾಣದ ಜೊತೆಗೆ ರೀಚ್ ಔಟ್ ಆಗ್ಲಿಕ್ಕೆ ಕೂಡ ಸರ್ಕಾರ ಕೆಲಸ ಮಾಡ್ತಾ ಇದೆ. ಪಾಯಿಂಟ್ ನಂಬರ್ 2. ಆಮೇಲೆ 3ನೇ ಪಾಯಿಂಟ್ ಬಹಳ ಮುಖ್ಯವಾಗಿ ಇಲ್ಲಿ ಕಾಂಗ್ರೆಸ್ನ ವಿಚಾರ ನಾನು ಹೇಳಲೇಬೇಕಾಗುತ್ತೆ. ಪಾಪ ರಾಹುಲ್ ಗಾಂಧಿ ಅವರು ಅವ್ರ ಪರವಾಗಿ ನಿಂತ್ಕೊಂಡ್ರು, ಎಲ್ಲವೂ ಮಾಡಿದ್ರು ಸರಿ. ಆದರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇ, ಆಂಟಿ ಪೇಪರ್ ಲೀಕ್ ಬಿಲ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ತಂದಂತ ಸಂದರ್ಭದಲ್ಲಿ ಯಾಕೆ ನೀವು ವಿರೋಧ ಮಾಡಿದ್ರಿ, ಯಾಕೆ ನೀವು ನಿಂತ್ಕೊಂಡಿಲ್ಲ? ಅದೇ ಮೇನ್ ಕೂಗಾಗಿದ್ದಂತ ಜೆನ್ಜಿ ಜನರೇಷನ್. ಮತ್ತೆ ಇದೇ ಜಾರ್ಖಂಡ್ ಅಲ್ಲಿ ಬಹಳ ಅದ್ಭುತವಾಗಿ ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಾ ಇದ್ರೆ ಇವತ್ತಿಗೂ ಯಾಕೆ ಅವ್ರು ಹೋಗಲ್ಲಿ ಸಹಕಾರವನ್ನ ಕೊಡದೇ ಇರ್ತಕ್ಕಂಥ ಕೆಲಸ ಮಾಡಿದ್ರೆ? ಯಾಕೆ ಅವ್ರ ಸರ್ಕಾರ ಇದೆ? ಈ ಡಿಪ್ಲೊಮಸಿನೇ ಬೇಡ ಅಂತ ನಾವು ಹೇಳ್ತಿರೋ. ಕಾಂಗ್ರೆಸ್ನವರು ಸಿಜೆಪಿ ಅಥವಾ ಪ್ರತಿಭಟನಾಕಾರರ ಪರವಾಗಿ ಕಂಪ್ಲೀಟ್ ಆಗಿ ನಿಂತ್ರ ನಾನು ಅದನ್ನ ನಿಕೇತ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಬಟ್ ನೀವಂದ್ರಿ ಮೋಹನ್ ಭಾಗವತ್ ಅವರು ಹೇಳಿದ್ರು, ನಾನು ಕೇಳಿಸ್ಕೊಂಡೆ ಅದನ್ನ. ಇದು ಬಹಳಷ್ಟು ಆನೆಸ್ಟ್ ಜನರೇಷನ್ ಅಂತ ಹೇಳಿದ್ದು ನೀವು ಉಲ್ಲೇಖ ಮಾಡಿದ್ರಿ. ಬಟ್ ಇದೇ ರೈಟ್ ವಿಂಗ್ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲೇ ಅಲ್ವಾ ಸರ್ ಪ್ರತಿಭಟನೆ ಮಾಡ್ತಾ ಇರುವ ವಿದ್ಯಾರ್ಥಿಗಳನ್ನ ದೇಶದ್ರೋಹಿಗಳು ಅಂತ ಕರೆದಿದ್ದು, ದೇಶದ ಸಂಸ್ಕೃತಿಯ ವಿರುದ್ಧವಾಗಿ ನಿಂತವರು ಅಂತ ಕರೆದಿದ್ದು, ಹಾಗೆ ದೇಶದ ಮೂಲಭೂತ ತತ್ವಗಳನ್ನೇ ಒಪ್ಪದೇ ಇರೋ ಜನರೇಷನ್ ಅಂತ ಕರೆದಿದ್ದು. ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತೀರಿ. RSS ಮುಖ್ಯಸ್ಥರನ್ನ ಮುಂದೆ ಬಿಟ್ಟು ಹಂಗಲ್ಲ ಹಿಂಗೆ ಅಂತೇಳಿ ಉಲ್ಟಾ ಮಾತನಾಡಿಸ್ತೀರಿ. ಮಾನ್ಯ ಮೋಹನ್ ಭಾಗವತ್ ಅವರು ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಆ ಸಂದರ್ಭ ಅದನ್ನು ಉಲ್ಲೇಖ ಮಾಡಬೇಕಾದ್ರೆ ನಾನು ಅದನ್ನು ಕೇಳಿಸ್ಕೊಂಡೆ. ದೇರ್ ಇಸ್ ಅ ಪ್ಯಾಟ್ರನ್ ಅಂಡ್ ಬಿಹೇವಿಯರ್ ಫಾರ್ ಡೂಯಿಂಗ್ ಎನಿ ಪ್ರೊಟೆಸ್ಟ್ ಅನ್ನೋದನ್ನು ಕೂಡ ಹೇಳ್ತಾರೆ. ಹೋರಾಟ ಮಾಡೋದು ತಪ್ಪಂತಲ್ಲ, ಅದಕ್ಕೊಂದು ಪ್ಯಾಟ್ರನ್ ಇರುತ್ತೆ, ಬಿಹೇವಿಯರ್ ಇರುತ್ತೆ. ಅದನ್ನ ನಾವು ಸ್ಪಷ್ಟವಾಗಿ ಹೇಳಿದ್ದು. ವಿದ್ಯಾರ್ಥಿಗಳ ಹೋರಾಟದಲ್ಲಿ ಒಂದಷ್ಟು ಆಂಟಿ ನ್ಯಾಷನಲ್ ಎಲಿಮೆಂಟ್ಸು ಕೈ ಜೋಡಿಸ್ತು. ಅದನ್ನು ಬಹಳ ಸ್ಪಷ್ಟವಾಗಿ ಮೋಹನ್ ಭಾಗವತ್ ಅವರು ಹೇಳಿರ್ತಕ್ಕಂಥದ್ದು. ದೇರ್ ಇಸ್ ಅ ಪ್ಯಾಟ್ರನ್, ದೇರ್ ಇಸ್ ಅ ಬಿಹೇವಿಯರ್ ಅಂತಂದ್ರೆ ಅದು ಸ್ಪಷ್ಟವಾಗಿ ಏನು ಅನ್ನೋದನ್ನ ಅದೇ ಉಲ್ಲೇಖ ಮಾಡ್ತದೆ. ಆಯ್ತು ನಿಖೇತ್ ಅವರೇ, 4 million ಫಾಲೋವರ್ಸ್ ಇನ್ 1 week, ಇದನ್ನ ಮೆಚ್ಚದವರೇ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರ, ಕ್ಯೂರಿಯಾಸಿಟಿ ಇರೋರು ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರ, ಭಾರತೀಯ ನಾಗರಿಕರೇ ಫಾಲೋ ಮಾಡೋಕೆ ಶುರು ಮಾಡಿದ್ರ, ಅದು ಬೇರೆ ತರ್ಕ. ಆದರೆ 4 million ಜನ ಫಾಲೋವರ್ಗಳು ಮೋದಿ ಅವರ ಈ ಸೆಲ್ಫಿ ವಿಡಿಯೋ ಶುರುವಾದಾಗ ಆದ್ರು ಅಂತಂದ್ರೆ ಯು ಐದರ್ ಲೈಕ್ ಹಿಮ್ ಆರ್ ಡಿಸ್ಲೈಕ್ ಹಿಮ್, ಬಟ್ ಯು ಕಾಂಟ್ ಇಗ್ನೋರ್ ಹಿಮ್ ಅನ್ನೋ ಒಂದು ಮೆಸೇಜ್ ಅಂತೂ ಪಾಸ್ ಮಾಡ್ತಿದ್ಯಾ ಇದು ಅಂತ ಯಾರು? ಮೋದಿ ಅವ್ರನ್ನ. ಇಲ್ಲ ನೋಡಿ, 4 million ಫಾಲೋವರ್ಸು ಹೇಗೆ ಬಂದರು, ಅದು ಒರಿಜಿನಲ್ಲ ಅಥವಾ ಬೇರೆ ಏನಾದರೂ ಅದ್ರ ಹಿಂದೆ ಅಡಗಿದೆಯಾ, ಅದು ಆಮೇಲೆ ಚರ್ಚೆ ಆಗುವಂಥ ಸಂಗತಿ. ಆದರೆ ಒಂದೇನು ಅಂತಂದರೆ ಅವರ ಬದಲಾದಂಥ ನಿಲುವು ಮತ್ತು ಬದಲಾದಂಥ ಹೇಳಿಕೆಯನ್ನು ನಾವು ಗಮನಿಸಬೇಕು. ಯಾಕೆ ಅಂತಂದರೆ ಉತ್ಕರ್ಷ್ ಕೂಡ ಇಲ್ಲೇ ಇದ್ದಾರೆ. ಬಹುಶಃ ನಾನು ಉತ್ಕರ್ಷು ಇದೇ ಇಲ್ಲಿ ಕೂತಾಗ, ಉತ್ಕರ್ಷ್ ಒಂದು ಡಿಬೇಟಲ್ಲಿ ಇದೇ ಸಬ್ಜೆಕ್ಟಲ್ಲಿ ಕೂತಾಗ ಅವರು ಆ್ಯಂಟಿ ನ್ಯಾಷನಲ್ಸು, ಅವರು ಇದಂಥದ್ದು ಪಾಕಿಸ್ತಾನಿ ಫಂಡೆಡ್ಡು, ಅವರು ಇದಂಥದ್ದು ಚೈನಾ ಫಂಡೆಡ್ಡು ಅನ್ನುವಂಥ ಮಾತುಗಳನ್ನು, ಖಲಿಸ್ತಾನಿಗಳು ಅಂತಂಥ ಮಾತುಗಳನ್ನು BJP ಉತ್ಕರ್ಷ್ ಹೇಳಿದ್ದಲ್ಲ, ಅದು ಇಡೀ BJP ಮತ್ತು RSSನ ನಿಲುವು ಅದಾಗಿತ್ತು. ಆದರೆ ಇವತ್ತು ಇದ್ದಕ್ಕಿದ್ದಂಗೆ ಸಂಘ ಪರಿವಾರದ ಹಿರಿಯರು ಸ್ವತಃ ಭಾಗವತರು ಬಂದು ಕೂತ್ಕೊಂಡು ಹೇಳ್ತಾ ಇದ್ದಾರೆ, ಮೋಹನ್ ಭಾಗವತರು ಹೇಳ್ತಾ ಇದ್ದಾರೆ, ಇದೇನೋ ಇವರೆಲ್ಲರೂ ಕೂಡ ದೇಶಪ್ರೇಮಿಗಳು, ಇವರು ನಮಗಿಂತಲೂ ಹೆಚ್ಚು ಪ್ರಾಮಾಣಿಕರು, ಇವರು ದೇಶಕ್ಕೋಸ್ಕರ ತುಂಬ ಒಳ್ಳೇದು ಮಾಡೋದಕ್ಕೆ ಹೊರಟಿದ್ದಾರೆ, ಇವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ, ಇವ್ರನ್ನ ಕ್ಷಮಿಸ್ತೀನಿ. ಯಾರು ಕ್ಷಮೆ ಕೇಳಿದ್ರು ನಿಮ್ದನ್ನ? ನರೇಂದ್ರ ಮೋದಿ ಅವರು ಕೂಡ ನಾನು ಬಂದು ನೀವು ಹೇಳಿದ್ರಿ ನರೇಂದ್ರ ಮೋದಿ ಅವ್ರ ವಿಡಿಯೋ ಆದ ನಂತರ ಅವ್ರದ್ದು 4 ಕೋಟಿ ಜನ ಜಾಸ್ತಿ ಆಗಿದ್ದಾರೆ. ಯಾರು ಕ್ಷಮೆ ಕೇಳಿದ್ರು? ಯಾರು ನಿಮ್ಮನ್ನ ಸರ್ ನಮ್ಮನ್ನು ಕ್ಷಮಿಸಿ ಅಂತ ಜನ್ಜಿಗಳು ಕೇಳಿದಾರ? ಇವರೇ. ಮತ್ತು ದೇಶಭಕ್ತಿ ಸರ್ಟಿಫಿಕೇಟ್ ಕೊಡೋದು ಯಾರು ಅಂದ್ರೆ ಇವರೇ. ಈಗ ಇವರು ಏನು ಭಾಗವತರು, ಯು ಆರ್ ನಾಟ್ ಆಂಟಿ ನ್ಯಾಷನಲ್ಸ್ ಆಫ್ ಬೌತ್ ಪೇಟ್ರಿಯಟ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಈ ದೇಶದಲ್ಲಿ ದೇಶಭಕ್ತರು ಯಾರು, ದೇಶದ್ರೋಹಿಗಳು ಯಾರು, ದೇಶಭಕ್ತರಿಗೆ ಇರಬೇಕಾದ ಅರ್ಹತೆಗಳೇನು, ಮಾನದಂಡಗಳೇನು, ಸರ್ಟಿಫಿಕೇಟ್ ಕೊಡುವಂಥ ಅಧಿಕಾರವನ್ನು, ಆ ಠೇಕೆದಾರಿಕೆಯನ್ನು ನಿಮಗೆ ಕೊಟ್ಟವ್ರು ಯಾರು ಸರ್? ಇದು ಇವತ್ತು ಈ ದೇಶದ ಮುಂದೆ ಇರುವಂಥ ಭಾಳ ದೊಡ್ಡ ಪ್ರಶ್ನೆ. ಮತ್ತು ನಾನು ಹೇಳಿದ್ನಲ್ಲ, ಜೆನ್ಸಿಗಳು, ನಾವೆಲ್ಲ ಮಿಲೇನಿಯಲ್ಸ್ ಆಗಿದ್ದಂಥ ಸಂದರ್ಭದಲ್ಲಿ ನಮಗಿನ್ನೂ ಅಷ್ಟಾಗಿ ಇಂಟರ್ನೆಟ್ ಬಳಸೋದು ಗೊತ್ತಿರಲಿಲ್ಲ, ಗೂಗಲ್ ಬಳಸೋದು ಗೊತ್ತಿರಲಿಲ್ಲ. ಯಾರೋ ಹೇಳಿದ ಭಾಷಣಗಳನ್ನು ನಾವು ಕೇಳ್ತಾ ಇದ್ವಿ, ಅದನ್ನು ಸತ್ಯ ಅಂತ ನಂಬ್ತಾ ಇದ್ವಿ, ನಾವು 100 ಜನ ಕೇಳ್ತಾ ಇದ್ವಿ ಅದನ್ನು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಎಲ್ಲರ ಕೈಯಲ್ಲೂ ಗೂಗಲ್ ಇದೆ. ಈಗ ಕ್ಷಣ ಮಾತ್ರದಲ್ಲಿ ನೀವು ತಪ್ಪು ಹೇಳಿದಿರಿ ಅಂತಂದರೆ ನಮ್ಮ ಕೈ ಒಳಗಡೆ ಓಪನ್ ಮಾಡಿಬಿಟ್ಟು ಸರ್ ಯು ಆರ್ ರಾಂಗ್ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿ ಹೇಳುವಂಥ ಒಂದು ಜನ್ರೇಷನಲ್ಲಿ ಜನ್ಸಿಗಳಿದ್ದಾರೆ. ಭಾಳ ಮುಖ್ಯ ಏನು ಅಂತಂದರೆ ಇವ್ರನ್ನ ಕರೆದು ಮಾತನಾಡಬೇಕಿರೋದು ಭಾಗವತರು ಖಂಡಿತ ಅಲ್ವೇ ಅಲ್ಲ. ಆದರೆ ಅವ್ರಿಗೆ ಈ ಪ್ರಯತ್ನನ ಅವ್ರು ಮಾಡ್ತಾ ಇದ್ದಾರೆ. ಅದು ಬಹುಶಃ ಅವರು ಟು ಸೇವ್ ದೇರ್ ಫೇಸ್ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇಲ್ಲಿ ಈ ದೇಶದಲ್ಲಿ ಇದ್ದಿರೋ ಪ್ರಶ್ನೆ ಏನು ಅಂತಂದರೆ, ಅಮಿತ್ ಶಾ ಅವರಲ್ಲಿ
ಯಾವ ಹೋಮ್ ಮಿನಿಸ್ಟ್ರು ಆ ಯುವಕರ ಮೇಲೆ ಅವರು ಆಂಟಿ ನ್ಯಾಷನಲ್ಸ್ ಅಲ್ಲ ಅಂತಾರೆ ಸಂಘದ ಹಿರಿಯರು, ಅವರು ದೇಶ ಪ್ರೇಮಿಗಳು ಅಂತಾರೆ, ದೇಶಕ್ಕೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಹೋರಾಟಕ್ಕೆ ಬಂದಿದ್ದಾರೆ ಅಂತಾರೆ. ಆದ್ರೆ ಇದೇ ಸರ್ಕಾರದ ಹೋಮ್ ಮಿನಿಸ್ಟ್ರು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ, ರೌಡಿಗಳನ್ನು ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿದ್ದಾರೆ, ಹೆಣ್ಣು ಮಕ್ಕಳ ಇದೇನು ಅವರ ಪರ್ಸನಲ್ ಪಾರ್ಟ್ಸ್ಗೆ ಪೊಲೀಸರ ಕೈಲಿ ಲಾಠಿ ಹಾಕ್ಸಿದ್ದಾರೆ. ಇಂತಹ ಅದ್ಭುತವಾದ ಕೆಲಸವನ್ನು ಮಾಡಿದಂಥ ಹೋಮ್ ಮಿನಿಸ್ಟ್ರು ಈ ದೇಶಕ್ಕೆ ಉತ್ತರ ಕೊಡಬೇಕಲ್ವಾ? ಯು ಆರ್ ನ್ಯಾಷನಲ್ಸ್, ಯು ಆರ್ ಗ್ರೇಟ್ ಪೇಟ್ರಿಯಟ್ಸ್, ನಿಮಗಿಂತ ದ್ರೋಹ ಮಾಡಿಬಿಟ್ಟೆ ನಾನು, ನಿಮಗೆ ಆರ್ಡರ್ ಮಾಡಿ ತಪ್ಪು ಮಾಡಿದೆ, ನಿಮ್ಮ ಕೈ ಲಾಠಿ ಚಾರ್ಜ್ ಮಾಡಿಸಿ ತಪ್ಪು ಮಾಡಿದೆ ನಾನು, ಕ್ಷಮಿಸಿ ನನ್ನ ಅಂತ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನ ಪಾರ್ಲಿಮೆಂಟ್ನ ಫ್ಲೋರಲ್ಲಿ ನಿಂತ್ಕೊಂಡು ಕೇಳಬೇಕಲ್ಲ. ಸೆಲ್ಫಿ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಲ್ಲಲ್ಲ, ಸೆಲ್ಫಿ ಮೀಡಿಯಾ ಎಕ್ಸ್ಪರ್ಟ್ ಅನ್ನೋದಕ್ಕಿಂತ ದೇಶದ ಎಲ್ಲ ವಿರೋಧ ಪಕ್ಷಗಳ ಎಂಪಿಗಳ ಕೈಯಲ್ಲಿ ಇವತ್ತು ನಾನು ಒಂದು ಬ್ಯಾನರ್ ನೋಡಿದೆ, ಏನು ಅಂದ್ರೆ ಮಿಸ್ಸಿಂಗ್ ಅಂತ ಹೇಳಿ ಅಮಿತ್ ಶಾ ಅವ್ರದ್ದು ಫೋಟೋ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಆ ಪ್ರಮಾಣದಲ್ಲಿ ಇವತ್ತು ಈ ದೇಶದೊಳಗಡೆ ಚರ್ಚೆ ನಡೀತಾ ಇದೆ. ಬಹಳ ಮುಖ್ಯ ಏನು ಅಂತಂದ್ರೆ ಇವತ್ತು ಇವರು ಮಾತನಾಡಿದ್ದಾರೆ, ಯಾರು ಮೋಹನ್ ಭಾಗವತರು ಮಾತನಾಡಿದ್ದಾರೆ. ಆದ್ರೆ ಮಾತಿನ ಹಿಂದೆ ಕೂಡ ಅವರ ಶಬ್ದಗಳು ಬದಲಾಗಿದ್ದಾವೆ, ಹೇಳಿಕೆಗಳು ಬದಲಾಗಿದ್ದಾವೆ. ಆದರೆ ಸೋಚ್ ಬದಲಾಗಿದೆಯಾ ಅನ್ನೋದೇ ಪ್ರಶ್ನೆ, ನಿಮ್ಮ ಚಿಂತನೆ ಬದಲಾಗಿದೆಯಾ ಅನ್ನೋದು ಪ್ರಶ್ನೆ. ಚಿಂತನೆ ಬದಲಾಗಿತ್ತು ಅನ್ನೋದಾದ್ರೆ ನೀವು ಹೇಳಿಕೆಯನ್ನು ನಿಮ್ಮ ಪ್ರಧಾನಮಂತ್ರಿಗಳನ್ನ, ಬಹಳ ಮುಖ್ಯವಾಗಿ ನಿಮ್ಮ ಹೋಮ್ ಮಿನಿಸ್ಟರ್ನ ಕರೆದು ಹೇಳಿ, ನೀನು ಮಾಡಿದ ತಪ್ಪಪ್ಪ, ದೇಶದ ಮುಂದೆ ಕ್ಷಮೆ ಕೇಳು, ಜನಜಿಗಳನ್ನ ಕ್ಷಮೆ ಕೇಳು ಅಂತ ಹೇಳ್ಬೇಕು ಅವರು. ಅದನ್ನು ಬಿಟ್ಟು ಬೇರೆ ಇನ್ನೇನೇ ಮಾಡಿದ್ರು ಕೂಡ ಈ ದೇಶದ ಹುಡುಗರ ಮೇಲೆ ಕೇಸ್, ಅವ್ರ ದೇಶ ಪ್ರೇಮಿಗಳು ತಾನೆ, ಅವ್ರ ದೇಶಕ್ಕೆ ಒಳ್ಳೇದು ಮಾಡಿದಾರೆ ತಾನೆ, ಆ ಹುಡುಗರ ಮೇಲೆ ಕೇಸ್ ಹಾಕ್ದವ್ರು ಯಾರು? ಬಟ್ ಇಲ್ಲ, ಉತ್ಕರ್ಷ್ ಅವರು ರೆಫರ್ ಮಾಡಿದ ಹಾಗೆ, ಮೋಹನ್ ಭಾಗವತ್ ಅವರು ಹೇಳಿದ ಹಾಗೆ ಪ್ರತಿಭಟನೆ ಮಾಡಬೇಕಾದ ರೀತಿಯಲ್ಲಿ ಮಾಡಬೇಕಿತ್ತು ಅಂತ ಹೇಳಿದ್ದಾರೆ. ಯಾರು ಮಾಡಿಲ್ಲ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನೀವು ಹೇಳ್ತಾ ಇದ್ದಾಗೆ ನೀಟ್ ಪ್ರಶ್ನೆ ಪತ್ರಿಕೆ ನೀವು ಇಂಡೈರೆಕ್ಟ್ಲಿ ರೆಫರ್ ಮಾಡಿದ್ರಿ, ಅದಕ್ಕೆ ಸಂಬಂಧಪಟ್ಟಂತ ಒಂದು ರಾಜೀನಾಮೆಯೂ ಆಗಿದೆ. ಬಟ್ ಸ್ಟಿಲ್ ಒಂದು ಪ್ರಯತ್ನ ಅನ್ನೋದಾಗ್ತಾ ಇದೆಯಲ್ಲ ನಿಖೇತ್ ಅವರೇ, ಈ ಪ್ರಯತ್ನ ಕಾಂಗ್ರೆಸ್ಗೂ ಕೂಡ ಆಪ್ಷನ್ ಇತ್ತು. ಇನ್ಫ್ಯಾಕ್ಟ್ ಬಿಜೆಪಿಯ ವಿರುದ್ಧವಾಗಿ ಜನಾಭಿಪ್ರಾಯ ಮೂಡಿಸ್ಲಿಕ್ಕೆ ಇದೇ ಒಂದು ಪ್ರೊಟೆಸ್ಟ್ ಅನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಬಟ್ ಕಾಂಗ್ರೆಸ್ ಡಿಸೈಡೆಡ್ ಟು ಸ್ಟ್ಯಾಂಡ್ ಅವೇ. ನೀವೇನು ಸಿಜೆಪಿ ಜೊತೆ ಹೋಗ್ಲಿಲ್ಲ, ಜಂತರ್ ಮಂತರ್ಗೆ ಹೋಗ್ಲಿಲ್ಲ, ನಿಮ್ಮದೇ ಪ್ರತ್ಯೇಕ ಪ್ರತಿಭಟನೆ ಆಯಿತು. ಹೋಗ್ಲಿ, ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಸಿಜೆಪಿಗೆ ಧ್ವನಿಯಾಗಿ ನೀವು ನಿಂತರ, ಅದೂ ಇಲ್ಲ. ನೀವೇ ನಿಮ್ಮನ್ನ ನೀವು ಪ್ರತ್ಯೇಕ ಮಾಡಿಕೊಂಡು ಈಗ ಬಿಜೆಪಿ ಕಡೆಯಿಂದ ಆಗ್ತಾ ಇರುವ ಪ್ರಯತ್ನವನ್ನ ತಪ್ಪು ಅಂತ ಹೇಳಿ ಮಾಡಬಹುದಾ ವಿಶ್ಲೇಷಣೆ ಅಂತ? ಅಲ್ಲ, ಅದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಕಾಂಗ್ರೆಸ್ ಟುಕ್ ಎ ವೆರಿ ಗ್ರೇಟ್ ಸ್ಟ್ಯಾಂಡ್. ರಾಹುಲ್ ಗಾಂಧಿ ಅವ್ರ ಸ್ಟ್ಯಾಂಡ್ ಅನ್ನ ನಾನು ಖಂಡಿತವಾಗಿಯೂ ಅಪ್ರಿಷಿಯೇಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ, ನಾವು ಸಿಜೆಪಿ ಅವ್ರ ವೇದಿಕೆಗೆ ನಾವು ಹೋಗಿ ನಿಂತ್ಕೊಂಡಿದ್ವಿ ಅಂತ ಇಟ್ಕೊಳ್ಳಿ, ಈ ಜನ ಈ ಪ್ರಮಾಣದ ದೊಡ್ಡ ಜನ್ಜಿ ಹೋರಾಟನ ನಾವು ಕರೆ ಕೊಟ್ಟಾಗಿದ್ದಲ್ಲ. ಇದು ದೇಶ ಈ ಹೋರಾಟವನ್ನ ಆಟೋಮೆಟಿಕ್ ಆಗಿ ಕೈಗೆತ್ಕೊಂಡಿದೆ, ಯುವಕರು ಕೈಗೆತ್ಕೊಂಡಿದ್ದಾರೆ. ನಾವು ಹೋಗಿ ವೇದಿಕೆ ಮೇಲೆ ಕೂತಿದ ತಕ್ಷಣ ನೀವೇನ್ ಹೇಳ್ತೀರಿ? ಇದು ಕಾಂಗ್ರೆಸ್ ಪ್ರೇರಿತ ಹೋರಾಟ, ಇದರೊಳಗಡೆ ರಾಜಕೀಯ ಉದ್ದೇಶ ಇದೆ, ರಾಜಕೀಯ ದುರುದ್ದೇಶ ಕೂಡಿದೆ. ರಾಹುಲ್ ಗಾಂಧಿ ಎಲ್ಲೋ ಕೂತಿದ ತಕ್ಷಣ ನೀವು ಅದನ್ನ ಹೇಳ್ತೀರಿ. ಹಿಂಗಾಗಿ ರಾಹುಲ್ ಗಾಂಧಿಯವರು ಒಂದು ಮುತ್ಸದ್ದಿ ಅಂತ ವರ್ತಿಸಿದ್ದಾರೆ. ಏನು ಅಂತಂದ್ರೆ, ಆ ಪ್ರತಿಭಟನೆಯಲ್ಲಿ ಅವರು ಪಾಲ್ಗೊಳ್ಳಿಲ್ಲ. ಅವರು ಒಬ್ಬ ಪಾರ್ಲಿಮೆಂಟೇರಿಯನ್ ಆಗಿ, ವಿರೋಧ ಪಕ್ಷದ ನಾಯಕನಾಗಿ ಇವತ್ತು ಈ ಹೋರಾಟ ಮುಗಿದ ನಂತರ ಕೂಡ ಆ ಹೋರಾಟವನ್ನ ಸಾಯೋದಕ್ಕೆ ಬಿಡದಲೆ ಪ್ರತಿ ದಿವಸ ಈ ಹೋರಾಟದ ಕುರಿತಂತೆ ಅವರು ಮಾಧ್ಯಮಗಳ ಮುಂದೆ ಬಂದು ಮಾತನಾಡ್ತಾ ಇದ್ದಾರೆ. ಆ ಜನ್ಜಿ ಯುವಕರನ್ನ ಕರೆಸಿ 1-to-1 ಚರ್ಚೆ ಮಾಡ್ತಾ ಇದ್ದಾರೆ. ಅವರು ಪ್ರಯತ್ನ ಮಾಡ್ತಿದ್ದಾರೆ, ಇವರು ಮಾಧ್ಯಮದ ಮುಂದೆ ಬರ್ತಿದ್ದಾರೆ. ಮೋದಿ ಅವರು ಡೈರೆಕ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಜನರೇಷನ್ ಜಿ ಮುಂದೆನೆ ಹೋಗೋ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಮೋದಿ ಅವ್ರಿಗೆ ಸವಾಲು ಅಂತ ಭಾವಿಸ್ಬೇಡಿ, ಇದು ಜನ್ಜಿಗಳ ಸವಾಲು ಅಥವಾ ದೇಶದ ಸವಾಲು ಅಂತ ಭಾವಿಸ್ಬೇಡಿ. ಯಾವ ರೀತಿ ಇವತ್ತು ಮೋದಿಜಿ ಅವರು ಕೂತ್ಕೊಂಡು ಮಾಧ್ಯಮದಲ್ಲಿ, ಅಂದ್ರೆ ಇವರು ಫೇಸ್ಬುಕ್ ಅಲ್ಲಿ ಲೈವ್ ಬಂದು ಮಾತಾಡ್ತಿದಾರಲ್ಲ, ಬನ್ನಿ ಪಾರ್ಲಿಮೆಂಟಿಗೆ ಬನ್ನಿ. ಯಾಕೆಂದ್ರೆ ಈ ದೇಶದ ವಿರೋಧ ಪಕ್ಷಗಳು ಈ ಜನ್ಜಿ ಹೋರಾಟದ ಬಗ್ಗೆ 1000 ಪ್ರಶ್ನೆಗಳನ್ನು ಕೇಳಬೇಕು ಅಂತ ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾವೆ. ಪಾರ್ಲಿಮೆಂಟಿಗೆ ಬಂದು ಮಾತಾಡಿ, ಮತ್ತು ಈ ದೇಶದ ಜನ್ಜಿ ಯುವಕರನ್ನ ನೇರವಾಗಿ ನಿಮ್ಮ ಮುಂದೆ ಕೂರಿಸ್ಕೊಳ್ಳಿ, ಮಾಧ್ಯಮದವ್ರನ್ನ ಮಾಧ್ಯಮದವ್ರನ್ನ ಮುಂದೆಗಡೆ ಕೂರಿಸ್ಕೊಳ್ಳಿ, ಜನ್ಜಿ ಯುವಕರನ್ನ ಮುಂದೆಗಡೆ ಕೂರಿಸ್ಕೊಳ್ಳಿ. ಮೋದಿಜಿ ಆ ಜನ್ಜಿ ಯುವಕರ ಮುಂದೆ ಮತ್ತು ಮಾಧ್ಯಮದವರ ಮುಂದೆ ದೇಶದ ಆಗುಹೋಗುಗಳ ಬಗ್ಗೆ, ಇವತ್ತು ಈ ಜನ್ಜಿ ಹೋರಾಟದ ಬಗ್ಗೆ, ಅವ್ರ ಮೇಲೆ ಆಗಿರುವಂತಹ ಕೇಸುಗಳ ಬಗ್ಗೆ, ತಪ್ಪ್ಯಾರು ಸರಿಯಾರು ಅನ್ನೋದನ್ನ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಿಟ್ಟು ಮಾತನಾಡಿ. ಸರಿ, ಆಯ್ತು. ಇಟ್ನಾಳ್ ಸರ್, ಈ ಅಡಾಪ್ಟಬಿಲಿಟಿ ಬಗ್ಗೆ ಮಾತನಾಡ್ತಾ ಇದ್ರು ಅಭಿಷೇಕ್ ಅವರು. ಬಿಜೆಪಿ ಬಹುಶಃ ಸೋಷಿಯಲ್ ಮೀಡಿಯಾವನ್ನ ಚುನಾವಣಾ ಪರ್ಪಸ್ಗೆ ಬಳಕೆ ಮಾಡ್ಕೊಳ್ಳೋದು ಹೊಸದೇನಲ್ಲ. ಈ ಹಿಂದೆ ಕೂಡ ಎಕ್ಸ್ ಖಾತೆಯಿಂದ ಹಿಡಿದು ಬಿಟ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಅವ್ರು ನಡೆಸ್ತಾ ಇದ್ದ ಕ್ಯಾಂಪೇನ್ಗಳನ್ನು ನಾವು ಗಮನಿಸಿಯೇ ಇದ್ದೀವಿ. ಈಗ ಅದರ ಮುಂದುವರೆದ ಭಾಗವಾಗಿ ಈ ಜನ್ಜಿ ಜೊತೆಯಲ್ಲಿ ಕನೆಕ್ಟ್ ಆಗಲಿಕ್ಕೆ ನೇರ ಸಂಭಾಷಣೆಯ ರೀತಿಯಲ್ಲಿ ಪ್ರಧಾನಿಗಳೇ ಬರ್ತಿದ್ದಾರೆ ಅಂತಂದ್ರೆ ಇದು ಒಂದು ರೀತಿಯ ಅಡಾಪ್ಟಬಿಲಿಟಿನೇ. ವೈ ನಾಟ್? ಅಡಾಪ್ಟಬಿಲಿಟಿ ಕೇವಲ ಮೀಡಿಯಂ ಮೇಲೆ ಡಿಪೆಂಡ್ ಆಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಮೆಸೇಜ್. ಮೀಡಿಯಮಲ್ಲಿ ನಾನು TV ಚಾನಲಲ್ಲಿ ಕೂತ್ಕೊಂಡು ಏನು ಮಾತಾಡ್ತೀನಿ ಅದನ್ನೇ ನಾನು ಇನ್ಸ್ಟಾಗ್ರಾಮಲ್ಲಿ ಮಾತಾಡಿದ್ರೆ, ಅದನ್ನೇ ನಾನು ಫೇಸ್ಬುಕ್ಕಲ್ಲಿ ಮಾತಾಡಿದ್ರೆ, ಅದನ್ನೇ ಪ್ರಿಂಟಲ್ಲಿ ಬರೆದ್ರೆ, ಇಟ್ ಹ್ಯಾಸ್ ನೋ ಡಿಫ್ರೆನ್ಸ್ ಅಟ್ ಆಲ್. ಓನ್ಲಿ ದ ಮೀಡಿಯಮ್ ಹ್ಯಾಸ್ ಚೇಂಜ್ಡ್. ಜರ್ನಲಿಸಮಲ್ಲಿ ಒಂದು ಮಾತಿದೆ, ಮೀಡಿಯಮ್ ಈಸ್ ದ ಮೆಸೇಜ್ ಅಂತ. ಪ್ರತಿಯೊಂದು ಮೀಡಿಯಮ್ಗೂ ಅದರದ್ದೇ ಆದಂಥ ಒಂದು ಸಿಂಟ್ಯಾಕ್ಸ್ ಇರ್ತದೆ, ಅದರದ್ದೇ ಆದಂಥ ಒಂದು ಕ್ಯಾರೆಕ್ಟರ್ ಇರ್ತದೆ. ಯಾಕೆ ಈಗ ಇನ್ಸ್ಟಾಗ್ರಾಮ್
ಬೇರೆ ರೀತಿಯಲ್ಲಿ ಇರ್ತದೆ. ಇನ್ಸ್ಟಾಗ್ರಾಮಲ್ಲಿ ಯಾವುದು ಪಾಪ್ಯುಲರ್ ಆಗ್ತದೆ, ಯಾವುದು ಟ್ರ್ಯಾಕ್ಷನ್ ಬರ್ತದೆ, ಅದೇ ಟ್ರ್ಯಾಕ್ಷನ್ನು ನಿಮಗೆ ಟಿ ವಿನಲ್ಲಿ ಯಾಕೆ ಬರೋದಿಲ್ಲ. ಆ್ಯಕ್ಚುಲಿ ಈ ಎಂಟೈರ್ ಜೆನ್ಸಿ ಇದೇನು ಚಳವಳಿ ಆಯ್ತಲ್ಲ ಈ ಜಂತರ ಮಂತರಲ್ಲಿ, ಯಾವುದೇ ಟ್ರೆಡಿಷನಲ್ ಮೀಡಿಯಾದ ಬಗ್ಗೆ ಸಂಬಂಧನೇ ಇಲ್ಲ ಇದಕ್ಕೆ. ದೇ ನೆವರ್ ಕೇರ್ಡ್ ಫಾರ್ ಎನಿ ಟ್ರೆಡಿಷನಲ್ ಮೀಡಿಯಾ. ಹೀಗಿರುವಾಗ ಅವರು ಬೇರೆ ಭಾಷೆನ ಮಾತಾಡ್ತಿದ್ರು ಅಲ್ಲಿ, ಅದೇ ಭಾಷೆನ ಇಲ್ಲಿ ಕ್ರಿಟಿಸೈಸ್ ಮಾಡಿದ್ರು ಜನ. ಎಂಥ ಭಾಷೆ ಇದು ಹಾಗೆ ಹೀಗೆ. ಅದು ಈ ತಲೆಮಾರಿನ ಭಾಷೆ. ಅದು ಈ ತಲೆಮಾರಿನ ಜನ್ರೇಷನ್ ಗ್ಯಾಪ್ ಅಂತೀವಲ್ಲ ನಾವು, ಜನ್ರೇಷನ್ ಗ್ಯಾಪ್ ಯಾವಾಗಲೂ ಇದ್ದೇ ಇರ್ತದೆ. ನಾನು ಮಾತಾಡೋ ರೀತಿಗೂ, ನಾನು ಸಂವಹನ ಸಾಧಿಸೋ ರೀತಿಗೂ, ನನ್ನ ಮಕ್ಕಳು ಮಾಡೋ ರೀತಿಗೂ ವ್ಯತ್ಯಾಸ ಇದ್ದೇ ಇರ್ತದೆ. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಜನ್ರೇಷನ್ ಗ್ಯಾಪ್ ಇನ್ ಸೈಕಾಲಜಿ. ಈಗ ಫಸ್ಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆದಾಗ ವಾಟ್ ವೇರ್ ಆ ಜನ್ರೇಷನ್ಗೆ ಬೇಬಿ ಬೂಮರ್ಸ್ ಅಂತಾರೆ. ಆ ಬೇಬಿ ಬೂಮರ್ಸ್ಗೆ ಮೊಟ್ಟ ಮೊದಲ ಜನಪರ ಹೋರಾಟ ಎದುರುಗೊಂಡಿದ್ದು ಯಾವಾಗ ಅವ್ರಿಗೆ, ಅವರು 20 ವಯಸ್ಸಿಗೆ ಬಂದಾಗ 20-25 ವಯಸ್ಸಿಗೆ ಬಂದಾಗ ಎಮರ್ಜೆನ್ಸಿ, ಅವರು ಅಕೌಂಟಬಿಲಿಟಿನ ಕೇಳ್ತಿದ್ರಲ್ಲ. ಅದು ಯುವಕರ ಒಂದು, ಅದು ಸ್ಟೂಡೆಂಟ್ ಮೂವ್ಮೆಂಟ್ ಜಯಪ್ರಕಾಶ್ ನಾರಾಯಣ್ದು. ಹಾಗೂ ವಿದ್ಯಾರ್ಥಿಗಳನ್ನೇ ದೇ ಕಾಲ್ ಫಾರ್ ಅಕೌಂಟಬಿಲಿಟಿ ಓನ್ಲಿ. ಆಮೇಲೆ ನೆಕ್ಸ್ಟ್ ಆಗಿದ್ದೇನು, ನೆಕ್ಸ್ಟ್ ಜನ್ರೇಷನ್ ಬೂಮರ್ಸ್, ಬೂಮರ್ಸ್. ಆ ಬೂಮರ್ಸ್ಗೆ ನನ್ನ ಜನ್ರೇಷನ್ ಅದು. ಆ ಬೂಮರ್ಸ್ಗೆ ಬೂಮರ್ಸ್ ಜನ್ರೇಷನ್ ಕೊನೆ ಭಾಗದಲ್ಲಿ ಹುಟ್ಟಿದವನು ನಾನು. ನಮ್ಗೆಲ್ಲ ಜನಪರ ಹೋರಾಟ ಹೊಡೆದಿದ್ದಾಗೆ ಮಂಡಲ್ ಕಮಿಷನ್ನು. ಮಂಡಲ್ ವಿಚಾರ ವಿದ್ಯಾರ್ಥಿಗಳಲ್ಲಿ ಬೀದಿಗೆ ಬಂದು ಆತ್ಮಹತ್ಯೆ ಮಾಡ್ಕೊಂಡೊಬ್ಬ ಗೋಸ್ವಾಮಿ ಅಂತ ವಿದ್ಯಾರ್ಥಿ ಇಡೀ ದೇಶನ ಹೊತ್ತು ಇರಿದೋಯ್ತು. ಆದರೆ ಅದೇ ಕಾಲದಲ್ಲಿ ಮಂಡಲ್ ವರ್ಸಸ್ ಕಮ್ಮಂಡಲ್ ಅಂತ ಪೋಲರೈಸೇಷನ್ ಆಯಿತು. ನಮ್ಮ ಜನ್ರೇಷನ್ ಇಬ್ಬಾಗ ಹೋಯ್ತು. ಅವಾಗ ಮಂಡಲ್ ಯಾರಿಗೆ ಬೇಕು, ಕಮ್ಮಂಡಲ್ ಯಾರಿಗೆ ಬೇಕು ಅಂದರೆ ರಾಮ ಜನ್ಮಭೂಮಿ ವಿಚಾರ. ಹೀಗಾಗಿ ಆಮೇಲೆ ಬಂದಂಥ ಮಿಲೇನಿಯಲ್ಗಳಿಗೆ, ನಾಟ್ ಮಿಲೇನಿಯಲ್, ಜೆನೆಕ್ಸ್ಗೆ ಯಾವುದು ಇದು ಸಾರ್ವಜನಿಕ ಹೋರಾಟ, ಅಣ್ಣಾ ಹಜಾರೆ ಮೂವ್ಮೆಂಟ್. ಆ ಅಣ್ಣಾ ಹಜಾರೆ ಮೂವ್ಮೆಂಟ್ ಕೂಡ ಅಕೌಂಟಬಿಲಿಟಿ ಮೂವ್ಮೆಂಟ್ ಆಗಿತ್ತು. ಅದರ ಮೂಲಕ ಬಂದಂಥ ಸರ್ಕಾರ ಇದು. ಇವರ ಮಕ್ಕಳ ಜನರೇಷನ್ ಇದು. ಯಾರು ಜೆನೆಕ್ಸ್, ಮಿಲೇನಿಯಲ್ಸ್ ಇನ್ ಬಿಟ್ವೀನ್ ಜೆನೆಕ್ಸ್, ಜೆನ್ ವೈ ಮಿಲೇನಿಯಲ್ಸ್ ಇಲ್ಲ ಸರ್, ಇಲ್ಲ ವಾಟೆವರ್ ಜೆನೆಕ್ಸ್ ಮಿಲೇನಿಯಲ್ಸ್ ಏಜ್ ರೇಂಜ್ ಸ್ವಲ್ಪ ಅಂದ್ರೆ ಜನರೇಷನ್ ಗ್ಯಾಪ್ ಮುಂಚೆ 20 ವರ್ಷ ಇತ್ತು, ಅದು ಬರ್ತಾ 10 ವರ್ಷ ಆಯಿತು, ಆಮೇಲೆ 5 ವರ್ಷ ಆಗ್ತಾ ಇಟ್ ಸೈಕಲಾಜಿಕಲ್ ಫ್ಯಾಕ್ಟ್, ಇಟ್ ಗೋಸ್ ಆನ್ ಕಂಡೆನ್ಸಿಂಗ್. ಬಟ್ ಅವರ ಮಕ್ಕಳ ಜನರೇಷನ್ ಇದು. ಯಾರು ಈ ಸರ್ಕಾರಕ್ಕೆ ಅವಾಗ ಬಹುತೇಕ ಯುವಕರು ವೋಟ್ ಹಾಕಿ ಗೆಲ್ಸಿದ್ರು, ಅವರ ಮಕ್ಕಳ ತಲೆಮಾರು ಇದು. ಇದೆಲ್ಲೋ ಒಂದು ಕಡೆ ಆ ತಲೆಮಾರುಗಳ ಜಗಳ ಕೂಡ. ಈ ತಲೆಮಾರಿನ ಜಗಳ ಏನು ಅಂದ್ರೆ, ನಾನು ಓದ್ಕೊಂಡ್ಬಿಟ್ಟಿದ್ದೇನೆ, ನನಗೆ ಉದ್ಯೋಗ ಅವಕಾಶ ಇಲ್ಲ. ಶಿಕ್ಷಣ ಮತ್ತು ಉದ್ಯೋಗ ಅವಕಾಶ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ. ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಅದು ಜಾಗತಿಕ ಸತ್ಯ ಕೂಡ. ಬಟ್ ಅದು ಫ್ರಸ್ಟ್ರೇಷನ್ ಇದೆ. ಅದಕ್ಕೆ ಆ ಗ್ಯಾಪ್ ಅನ್ನು ಬ್ರಿಡ್ಜ್ ಮಾಡೋದಕ್ಕೆ ಒಂದು ಮಾರ್ಗೋಪಾಯ ಇಲ್ಲ. ಸರಿ. ಆಮೇಲೆ ಈ ಒಂದು ಇಕೋಸಿಸ್ಟಮ್ ಇದೆಯಲ್ಲ, RSS, BJP and entire Singapore ecosystem, including media also, they are talking about past, most of them past, Mughal history, Mughal Hindu, Babri Masjid, Hindu Muslim. Gen Z about future. ಇಲ್ಲಿ ಯಾವಾಗ ಎಲ್ಲಿವರೆಗೂ ನೀವು ಫ್ಯೂಚರ್ ವರ್ಗು ಮಾತಾಡೋದಿಲ್ಲ, ಭವಿಷ್ಯದ ಬಗ್ಗೆ ಮಾತಾಡೋದೇ ಇಲ್ಲ, ಅಲ್ಲಿವರೆಗೂ ಮೋಹನ್ ಭಾಗವತ್ ಆಗಲಿ, ಮೋದಿಯವರಾಗಲಿ, ಯಾರೇ ಆಗಲಿ ಮೀಡಿಯಂ ಬದಲಾಯಿಸಿದ ಪ್ರಯೋಜನ ಆಗೋದಿಲ್ಲ. ಮೆಸೇಜ್ ಬದಲಾಯಿಸಬೇಕಾಗ್ತದೆ, ಭವಿಷ್ಯದ ಮಾತನ್ನು ಮಾತಾಡಬೇಕಾಗ್ತದೆ. ಆಮೇಲೆ ಈ ಒಂದು ಮಾತುಗಳಿದಾವಲ್ಲ, ಈ ಜಂತರ್ ಮಂತರ್ ಹೋರಾಟದಲ್ಲಿ ಕೆಲವೊಂದು ಗಮನಿಸಿದ್ದೆ ನಾನು. ಏನಂತ ರಾಜೀನಾಮೆ ಕೊಟ್ಟರು ಪ್ರಧಾನ್, ಈ ಒಂದು ಚಳುವಳಿಯಲ್ಲಿ ಆಂಟಿ ನ್ಯಾಷನಲ್ ಎಲಿಮೆಂಟ್ಗಳು ಬಂದಿದ್ವೆ, ಈ ಆಂಟಿ ನ್ಯಾಷನಲ್ ಎಲಿಮೆಂಟ್ಗಳಿಂದ ಯುವಕರು ಅಡ್ಡ ಹಿಡಿಬಾರ್ದು ಅಂತ ರಾಜೀನಾಮೆ ಕೊಟ್ಟಿದ್ದೇನೆ. ತಪ್ಪೊಪ್ಪಿಗೆ ಅಂತ ಅಲ್ಲ, ದೇರ್ ಇಸ್ ನೋ ಅಕೌಂಟಬಿಲಿಟಿ. ಇವತ್ತಿಗೂ ಕೂಡ ಮಕ್ಕಳಿಗೆ ಅಕೌಂಟಬಿಲಿಟಿ ಸಿಕ್ಕಿಲ್ಲ. ಸರಿ. ಆಮೇಲೆ ಇದೇ ಮಾತನ್ನ ಯಾಕೆ ಹೇಳ್ತೇನೆ ಅಂದ್ರೆ, ನಿಮಗೆ ತುಂಬಾ ದೊಡ್ಡ ಬುದ್ಧಿಜೀವಿಗಳು ಈಗ ಪಾಪ ಅವ್ರು ಇಲ್ಲ, ನನಗೊಂದು ಮಾತು ಹೇಳ್ತಿದ್ರು ಯಾವಾಗಲೂ ಕೂಡ. ಈ ಎಂಟೈರ್ ಇಕೋಸಿಸ್ಟಮ್ ಹೇಳಿದ್ನಲ್ಲ ನಾನು, ಈ ರೈಟ್ ವಿಂಗ್ ಇಕೋಸಿಸ್ಟಮ್ ಏನು ಮಾಡ್ತದೆ ಅಂತ ಹೇಳಿ. ಮೊಟ್ಟ ಮೊದಲು ಯಾರೋ ವಿರೋಧ ಮಾಡಿದ್ರೆ, ಸರಿಯಾದ ಕಾರಣ ಸರ್ಕಾರ ವಿರೋಧ ಮಾಡಿದ್ರೆ ಮೊಟ್ಟ ಮೊದಲ ಕಾರಣ ಅದನ್ನು ಹತ್ತಿಕ್ಕೋದು, ಅದು ಮೊದಲ ರೆಸ್ಪಾನ್ಸ್ ಆಗಿರ್ತದೆ. ಹತ್ತಿಕ್ಕೋಕ್ಕಾಗೋದಿಲ್ಲ, ಹೆಸರು ಕೆಡಿಸೋದು, ಎರಡು ಫೇಲ್ ಆಗ್ತವೆ. ಇದು ಕೇವಲ ರೈಟ್ ವಿಂಗ್ ಪ್ಯಾಟರ್ನ್ ಅನ್ನೋದ್ರ ಬಗ್ಗೆ ನನಗೆ ನನಗೆ ಯಾಕಂದ್ರೆ ಕೆಲ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲೂ ಕೂಡ ಇದಾಗೋದು ನಾನು ನೋಡಿದ್ದೀನಿ. Maybe let's not get into that. ಯಾವುದೇ ಸಾಮಾಜಿಕ ಹೋರಾಟದಲ್ಲಿ I am telling you what I have heard from a senior intellectual, that's all. ಆಮೇಲೆ ಎರಡು ಫೇಲ್ ಆಯ್ತಾ, ಇವರು ನಮ್ಮವ್ರೆ ಅನ್ಕೊಂಡ್ರು. ಸರಿ, ಇವರು ನಮ್ಮ ಬಹುಶಃ ಮೋಹನ್ ಭಾಗವತರ ಈ ಹೇಳಿಕೆ ಈ ನಿಮ್ಮ ಕಡೆ ಕೊನೆ ಸ್ಟೇಜ್ ಇದೆ. ಬಟ್ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್.
ಏನಂದ್ರು ಈ ಥರ ಒಂದು ಕಾಂಡಿಸೆಂಡಿಂಗ್, ಈ ಥರ ಒಂದು ಏನಂತಾರೆ ಕಾಂಡಿಸೆಂಡಿಂಗ್ ಏನಂತೆ ಕನ್ನಡದಲ್ಲಿ, ಒಂದು ರೀತಿ ಯಜಮಾನಿಕೆ ವಿಚಾರದಲ್ಲಿ ನಾನೇ ಸರಿ ಆಯ್ತಪ್ಪ ನೀನು ಕ್ಷಮೆ ಮಾಡಿಬಿಟ್ಟಿದ್ದಾನೆ, ಕ್ಷಮೆ ಕೇಳಿದ್ದು ನೀವು ಸರ್ಕಾರ ಕ್ಷಮೆ ಕೇಳಿ ಅಂತ ಹೇಳಿದ್ರು ಹುಡುಗರು, ಇವ್ರು ಕ್ಷಮೆ ಮಾಡಿಬಿಟ್ರು ಹೋಗಿ ಆಯ್ತು. ಕೊನೆಗೆ ಯಾಕೆ ಇದನ್ನು ಪಾಸ್ಟ್ ವರ್ಸಸ್ ಫ್ಯೂಚರ್ ಇದು ಈ ಚಳವಳಿ ಪಾಸ್ಟ್ ವರ್ಸಸ್ ಫ್ಯೂಚರ್ ಯಾಕೆ ಹೇಳ್ತೇನೆ ಅಂದ್ರೆ, ಆ ಒಂದು ಇಡೀ ಚಳವಳಿಯಲ್ಲಿ ಒಂದು ಪ್ಲಕಾರ್ಡ್ ನೋಡಿದೆ ನಾನು, ವಿಚ್ ವಾಸ್ ವೆರಿ ಪ್ರೊಫೌಂಡ್. ಆ ಮಕ್ಳು ಹಿಡಿದ ಪ್ಲಕಾರ್ಡ್ ಏನಿದೆ, ಜಬ್ ಹಿಂದೂ ಮುಸ್ಲಿಂ ರಾಜಿ तो क्या कर लेगा नाजी. That is their vision. ಅವ್ರಿಗೆ ಬೇಕಾಗಿರೋದು ಸ್ವಚ್ಛ ನಾಳೆ, ಅವ್ರಿಗೆ ಬೇಕಾಗಿರೋದು ಬಿಯಾಂಡ್ ರಿಲಿಜಿಯಸ್ ಪಾಲಿಟಿಕ್ಸ್, ಬಿಯಾಂಡ್ ಕಮ್ಯುನಲ್ ಡಿವೈಡ್. ಒಳ್ಳೆ ದೃಷ್ಟಿಯಿಂದ ನೋಡಿದಿರಿ, ಕೇವಲ ಒಳ್ಳೇದ್ ಕಂಡಿದೆ, ನಾವು ಬೇರೆ ಬೇರೆದನ್ನು ಕಂಡಿದ್ದೀವಿ ಅನ್ನೋರು ಅನೇಕರಿದ್ದಾರೆ ಸರ್. ಬೇರೆ ಯಾವ ಘೋಷಣೆಗಳು ಬಂತು, ಯಾವ ರೀತಿ ಬಂತು, ಬಟ್ ಎನಿವೇ ವಿ ಆರ್ ನಾಟ್ ಡಿಸ್ಕಸಿಂಗ್. ಯಾಕಂದ್ರೆ ಇದು ಮಕ್ಕಳ ಚಳವಳಿ, ದೇ ಆರ್ ಓನ್ಲಿ ಇನ್ 20s. ನಾನು ಕೇಳಿದ್ದೇನೆ ಅದನ್ನ, ಬಟ್ ಐ ವಾಂಟ್ ಟು ಬಿ ಲಿಟಲ್ ಬ್ರಾಡ್ ಮೈಂಡೆಡ್ ಅಬೌಟ್ ದಟ್. ಐ ಡೋಂಟ್ ವಾಂಟ್ ಟು ಬ್ರ್ಯಾಂಡ್ ದೆಮ್ ಅಂಡ್ ಅದನ್ನೇ ಮೋದಿ ಅವರು ಕೂಡ ಹೇಳಿದ್ದು ಬಹುಶಃ ಸೆಲ್ಫಿ ವಿಡಿಯೋದಲ್ಲಿ. ಐ ಡೋಂಟ್ ನೋ ಸೆಕೆಂಡ್ ಒನ್ ಥರ್ಡ್ ಒನ್ ಏನು ಹೇಳಿದ್ರು, ದಾರಿ ತಪ್ಪಿದ್ದಾರೆ ಎಂದು ಮಾತ್ರಕ್ಕೆ ಅವ್ರು ನಮ್ಮವರಲ್ಲ ಅಂತ ಹೇಳೋದು ಬೇಡ. ಲೆಟ್ ನಾಟ್ ಡಿಡ್ ಹಿ ಆಫರ್ ಅಕೌಂಟಬಿಲಿಟಿ ಫಾರ್ ಹಿಸ್ ಮಿಸ್ಟೇಕ್ಸ್? ಹಿ ಡಿಡ್ ನಾಟ್. ಅಂದ್ರೆ ರಾಜೀನಾಮೆ ಸಾಕಾಗ್ಲಿಲ್ಲ ಅಂತ. ರಾಜೀನಾಮೆ ಸಾಕಾಗಿಲ್ಲ ಅಲ್ಲಪ್ಪ, ನಮ್ಮ ಸರ್ಕಾರ ತಪ್ಪಾಗಿದೆ. ದೇವೇಂದ್ರ ಪ್ರಧಾನ್ ರಾಜೀನಾಮೆ ಪತ್ರದಲ್ಲಿ ಸರ್ಕಾರ ತಪ್ಪು ಮಾಡಿದೆ, ಅದು ಇಲ್ವೇ ಇಲ್ಲ ಮಾತು. ಸರಿ, ಅದಿಲ್ಲದೆ ಕ್ಷಮೆ ಮಾಡ್ತಾ ಹೋಗ್ಬಿಟ್ರೆ ಬದಲಾವಣೆ ಮಾಡೋದು ಭೀಮನ್ ಗೌಡ ಅವರಿದ್ದಾರೆ. ಏನಾಗ್ಬಿಟ್ಟಿದೆ, immediately after Bhagwat's discourse yesterday, ಅಲ್ಲಿ ಹೊರಗಡೆ ಬಂದ ಮಕ್ಕಳು ಏನ್ ಮಾತಾಡಿದ್ರು, they said this doesn't resonate. ಯಾಕಂದ್ರೆ ನೀವು ಹೇಳ್ತೀನಿ ಸರ್, ಅಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಆಲ್ಗೊರಿಥಮ್ ಅಲ್ಲಿ ನೀವು ಆ ಥರದ್ದು ನ್ಯೂಸ್ ಫೀಡ್ ಇಸ್ ಡಿಫರೆಂಟ್ ಅಂತ ಹೇಳಿ. I'll just take 1 second. Like for example, ಈ ಒಂದು ಪ್ಲಕಾರ್ಡ್ ಬಗ್ಗೆ ಮಾತಾಡಿದ್ರು, ಮೌರ್ಯ ಅವರು ಮಾತಾಡಿದ್ರು, ಆಮೇಲೆ ಹೇಳ್ತೀನಿ 1 second I want to say is that ಈ ಒಂದು ಜೆನ್ಸಿ ಪ್ರೊಟೆಸ್ಟ್ ಅಲ್ಲಿ ನಾವೇನ್ ನಾರ್ಮಲೈಸ್ ಮಾಡ್ತಿದೀವಿ ಅಂದ್ರೆ ಅವ್ರ ಭಾಷೆ, ಅವ್ರದ್ದು ಗ್ರಾಮರ್, ಬಳಸಿದಂತ ಭಾಷೆಗಳು ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳು ಬಳಸಿದ್ರು ನಿಮ್ಗೆ ತೊಂದರೆ ಆಗುತ್ತೆ. ನೀವು ನಾಳೆ ದಿನ ಯಾವ್ದೋ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಆ ಮಕ್ಕಳು ಹೋಗ್ಬಿಟ್ಟು ಇಂಟರ್ವ್ಯೂ ಈ ಭಾಷೆ ಸಮಯ 24 ನಿಮಿಷ ಆಯ್ತು, ನಾನು ಅವ್ರನ್ನ ಪ್ರಶ್ನೆನೇ ಕೇಳಿಲ್ಲ. ಭೀಮನ್ ಗೌಡ್ರೆ, ತಪ್ಪೋ ಸರಿನೋ ಜನರಲ್ಲಿ ಒಂದು ಅಭಿಪ್ರಾಯ ಮೂಡಿದಾಗ ಅದರಲ್ಲೂ ವೋಟರ್ಸ್ಗಳು, ಫ್ಯೂಚರ್ ವೋಟರ್ಗಳಲ್ಲಿ ಅಭಿಪ್ರಾಯಗಳು ಭಿನ್ನವಾಗ್ತಾ ಇದ್ದ ಸಂದರ್ಭದಲ್ಲಿ ಅದನ್ನು ಬದಲಾಯಿಸ್ಕೊಳ್ಳಿಕ್ಕೆ ನಾನು ಬೇಕಾದ ಮಾರ್ಗವನ್ನು ಅನುಸರಿಸ್ತೀನಿ ಅಂತ ಅನ್ನೋ ತಪ್ಪೇನು ಅಂತ. ಈಗ ಆಯಿತು, ಮೋದಿ ಸರ್ಕಾರ ನಮ್ಗೆ ಅಕೌಂಟಬಲ್ ಅನ್ನಿಸ್ಲಿಲ್ಲ, ಮೋದಿ ಸರ್ಕಾರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ ಅನಿಸ್ತು, ಮೋದಿ ಸರ್ಕಾರ ವಿದ್ಯಾರ್ಥಿಗಳ ಜೊತೆಯಲ್ಲಿ ಕಮ್ಯುನಿಕೇಟಿವ್ ಆಗಿಲ್ಲ ಅಂತ ಅನ್ನಿಸ್ತು, ನಾನು ಅದನ್ನು ತಪ್ಪು ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಮೋದಿ ಅವರೋ ಭಾಗವತ್ ಅವರೋ ಒಂದು ಹೆಜ್ಜೆ ಮುಂದಿಟ್ಟರು, ಒಂದು ಪ್ರಯತ್ನ ಮಾಡಿದ್ರು ಅಂದರೆ ತಪ್ಪೇನು ಅಂತ? ಅದರಲ್ಲ ಏನು ತಪ್ಪಿಲ್ಲ, ಆದರೆ ಸರಿಯಾಗಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಐತೆ. ಇಷ್ಟು ದಿನ ಜಂಜಿಗಳನ್ನ ಈಗ ಆಲ್ರೆಡಿ ಪದಗಳ ಬಳಕೆ ಮಾಡಿದ್ದಾರೆ, ದೇಶದ್ರೋಹಿ ಅಂದರು, ಅಥವಾ ಏನೋ ಪಾಕಿಸ್ತಾನಿ ಏಜೆಂಟ್ ಅಂದರು, ಹಣ ತಂದರು, ಇನ್ನೊಂದು ಮತ್ತೊಂದು ಎಲ್ಲಷ್ಟು ಅನ್ಸ್ಕೊಂಡ್ಬಿಟ್ಟಿದ್ವಿ ಜಂಜಿಗಳಾಗಿ. ಈಗ ಒಂದಿಷ್ಟು ಜಂಜಿಗಳ ಬಗ್ಗೆ ಒಂದಿಷ್ಟು ಸರ್ಕಾರಗಳಿಗೆ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ, ಇಲ್ಲ ಇವ್ರು ನಮ್ಮವರೇ, ಹಾನೆಸ್ಟ್ ಪರ್ಸನ್ಸು, ಒಂದಿಷ್ಟೇನೋ ತಪ್ಪಾಗಿತ್ತು ಹಂಗೆ ಹಿಂಗೆ ಅಂತ. ಇವಾಗಲೂ ಕೂಡ ಜಂಜಿಗಳು ಕೇಳ್ತಕ್ಕಂಥದ್ದೇನು, ಶಿಕ್ಷಣದಲ್ಲಿ ಸಿಕ್ಕಾಪಟ್ಟೆ ಮಾರಾಟ ನಡೀತಾ ಇದೆ, ಶಿಕ್ಷಣದ ಮಾರಾಟ ತೀವ್ರವಾಗಿದೆ. LKGಗೂ ಕೂಡ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. MBBS ಓದ್ಬೇಕಂತಂದ್ರೆ 30 ರಿಂದ 50 ಲಕ್ಷ ಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಇಂಜಿನಿಯರಿಂಗ್ ಓದ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಉದ್ಯೋಗಗಳಿಲ್ಲ, ಉದ್ಯೋಗದಲ್ಲಿ ಸೇರ್ಕೊಂಡ್ರು ಕೂಡ ಒಂದು ಭದ್ರತೆ ಇಲ್ಲ, ಅಭದ್ರತೆ ಕಾಡ್ತಾ ಇದೆ. 8 ತಾಸು ಇರ್ತಕ್ಕಂಥ ಒಂದು ಉದ್ಯೋಗದ ಅವಧಿ 12 ತಾಸಿಗೆ ಬರ್ತಕ್ಕಂಥ ಒಂದು ಕಾನೂನುಗಳು ತರ್ತಾ ಇದ್ದಾರೆ. ಇವೆಲ್ಲಾ ಆಕ್ರೋಶಗಳನ್ನ ಮುಂದಿಟ್ಕೊಂಡು ಜಂಜಿ ಬಂದಿರತಕ್ಕಂಥ ಒಂದು ಆಕ್ರೋಶ ಹೊರ ಹಾಕಿರುತ್ತೆ ಹೊರತು ಯಾವುದೋ ಒಂದು ನೀಟ್ ಆಗಲಿ NT ಆಗಲಿ ಅವೆಲ್ಲವೂ ಕೂಡ ಸಮಸ್ಯೆಯ ಭಾಗಗಳೇ. ಆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಆಳುವ ಯಾವುದೇ ಸರ್ಕಾರಗಳಾಗಿರ್ಲಿ, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ KPSC ಸಂಬಂಧಪಟ್ಟಂಗೆ ಆಗಿರ್ತಕ್ಕಂಥ ಉದ್ಯೋಗದ ಬಗ್ಗೆ ಆಗಿರಲಿ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ತಕ್ಕಂಥ 2 ಕೋಟಿ ಉದ್ಯೋಗದ ಭರವಸೆಯನ್ನು ಕೊಟ್ಟು ಆರಂಭದಲ್ಲಿ ಆ ಎಲ್ಲಾ ಭರವಸೆಗಳನ್ನ ಯಾವಾಗ ಇವರು ಜಂಜಿಗಳ ಪರವಾಗಿ ಬರೀ ಮಾತಾಡದೇನೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಇವರು ಜಂಜಿಗಳ ಒಂದು ಬದ್ಧತೆಗೆ ಒಲ್ದಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಆಯ್ತು ಉತ್ಕರ್ಷ್ ಅವರೇ, ನಾವು ಇಷ್ಟೊತ್ತವರೆಗೂ ಈ ಪ್ರಯತ್ನ ಏನಾಗ್ತಾ ಇದೆ ಸೋಷಿಯಲ್ ಮೀಡಿಯಾ ಥ್ರೂ ಅಥವಾ ಆ ಸೋಷಿಯಲ್ ಮೀಡಿಯಾದ ಪ್ಯಾಟ್ರನ್ನಲ್ಲೇನೆ ಜಂಜಿಯನ್ನ ಕನೆಕ್ಟ್ ಆಗೋ ಪ್ರಯತ್ನ, ಇದ್ರ ಬಗ್ಗೆ ಅಭಿಪ್ರಾಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈಗ ಇದರಿಂದ ಆಗಬಹುದಾದ ಪರಿಣಾಮಗಳು, ಆ ಪರಿಣಾಮದ ನಿರೀಕ್ಷೆ ಏನಿದೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡ್ಬಿಡೋಣ. ಯಾಕೆ ಸೀರಿಯಸ್ ಆಗಿ ತಗೊಳ್ತಿದ್ದಾರೆ ನಮ್ಗೆ ಗೊತ್ತಿಲ್ವಾ? ಈ ಜೆನ್ಜಿ ಅನ್ನೋದು ಇಟ್ಸ್ ಎ ಮೇಜರ್ ಚಂಕ್ ಆಫ್ ವೋಟ್
ಯಾವಾಗ ಮುಂಬರಲಿರುವ 2029 ಚುನಾವಣೆಯಲ್ಲಿ ಇಫ್ ಐ ಆಮ್ ಕರೆಕ್ಟ್ 25%ಗಿಂತ ಹೆಚ್ಚಿನ ವೋಟ್ ಬ್ಯಾಂಕ್ ಇರೋದೇ ಈ ಜನ್ಜಿಯಲ್ಲಿ. ಅವರನ್ನು ಎದುರಾಕೊಂಡು ಚುನಾವಣೆ ಗೆಲ್ಲಿಕ್ಕಾಗತ್ತಾ? ಈ ಸಿಂಪಲ್ ಮ್ಯಾಥಮೆಟಿಕ್ಸ್ ಲೆಕ್ಕಾಚಾರ ಮೋದಿ ಅವರಿಗೆ ಗೊತ್ತಿಲ್ಲದಲೇ ಉಂಟಾ? ಹಾಗಾಗಿ ಇನ್ಸ್ಟಾಗ್ರಾಮಲ್ಲೂ ಬರ್ತಾರೆ, ಫೇಸ್ಬುಕ್ಕಲ್ಲೂ ಬರ್ತಾರೆ, ನಾಳೆ ದಿನ ಸ್ನ್ಯಾಪ್ಚಾಟಲ್ಲೂ ಕೂಡ, ವಿಚ್ ಇಸ್ ವೆರಿ ಏನೋ ತುಂಬಾ ಇತ್ತೀಚಿನ ಹುಡುಗರು ಬಳಸೋದು ಅನ್ನೋದ ಸ್ನ್ಯಾಪ್ಚಾಟ್ ಅಲ್ಲೂ ಕೂಡ ಬನ್ನಿ ಅನ್ನೋ ಪ್ರಯತ್ನ ಆಗ್ತಾ ಇದೆ. ಯಾಕೆ ಆಗ್ತಿದೆ ಪ್ರಯತ್ನ? ವಿದ್ಯಾರ್ಥಿಗಳನ್ನ ಒಲಿಸ್ಕೊಳ್ಳೋಕಲ್ಲ, ಬದಲಾಗಿ ಓಟನ್ನ ಭದ್ರ ಮಾಡ್ಕೊಳ್ಳೋಕೆ ಏನೋ ಆರೋಪ ಅಲ್ಲ. ಒಂದು ಅತಿ ದೊಡ್ಡ ಜನಸಂಖ್ಯೆ ಇರತಕ್ಕಂಥ ನಮ್ಮ ಏನು ಜನರೇಷನ್ ಇದೆ, ಅದನ್ನ ಖಂಡಿತವಾಗ್ಲೂ ನರೇಂದ್ರ ಮೋದಿ ಅವರು ಹಿ ಹ್ಯಾಸ್ ಇಸ್ ವೆರಿ ಓನ್ ಹ್ಯೂಜ್ ಮಾಸ್ ಫಾಲೋಯಿಂಗ್. ಇವತ್ತು ಎಸ್ಪೆಷಲಿ ನೋಡಿ, ಇವತ್ತಿನ ಜೆನ್ ಝೆಡ್ ಮತ್ತು ಜೆನ್ ಆಲ್ಫಾ ಅತಿ ಹೆಚ್ಚು ಯೂಸ್ ಮಾಡುವಂಥ ಪ್ಲಾಟ್ಫಾರ್ಮು ಇನ್ಸ್ಟಾಗ್ರಾಮ್ ಮತ್ತು ಸ್ನ್ಯಾಪ್ಚಾಟು. ಫೇಸ್ಬುಕ್, ಟ್ವಿಟರ್ ಎಲ್ಲ ಒಂದು ಮಟ್ಟಿಗೆ ಕಮ್ಮಿನೇ ಕಂಪೇರ್ ಟು ಅದರ್ ಜನರೇಷನ್ಸು. ಸೊ ಅದರಲ್ಲೂ ಕೂಡ ನೀವು ನೋಡಿ ಅಬ್ಸರ್ವ್ ಮಾಡಿ, ಮೋದಿಯವರ ರೀಲ್ಸ್ ಇರ್ಬೋದು, ಮೋದಿಯವ್ರು ಕೊಡ್ತಕ್ಕಂಥ ಮೆಸೇಜಿಂಗ್ ಇದೆಯಲ್ವಾ, ಆ ಅಕ್ಸೆಪ್ಟೆನ್ಸ್ ಆ ಜನರೇಷನ್ ಮಧ್ಯೆ ಬಹಳ ಜಾಸ್ತಿ ಇದೆ. ಒಂದು ಅನ್ನೋದನ್ನ ಹೆಂಗ್ ಜಡ್ಜ್ ಮಾಡ್ತಿದ್ದೀರಿ ಸರ್? ಒಂದು ನಂಬರ್ ಆಫ್ ದ ಲೈಕ್ಸ್ ಅಂಡ್ ಆ ರೀತಿ ಅಲ್ಲ. ಸಿ, ಇಟ್ ಈಸ್ ಅಬೌಟ್ ದೇರ್ ಅಕ್ಸೆಪ್ಟೆನ್ಸ್. ಅಂದ್ರೆ ಆ ಮೆಸೇಜ್ ಅನ್ನ ಎಷ್ಟರ ಮಟ್ಟಿಗೆ ಅದನ್ನ ಪ್ರಖರವಾಗಿ ತಗೊಂಡು ಹೋಗ್ತಾ ಇದಾರೆ ಅನ್ನೋಂಥದ್ದು ಒಂದು. ಆಮೇಲೆ ಎರಡನೇ ಪಾಯಿಂಟ್ ಏನ್ ಬಹಳ ಮುಖ್ಯವಾಗಿ ಏನಂತಂದ್ರೆ, ಇವತ್ತಿನ ಜನರೇಷನ್ ಡಿಪ್ಲೊಮಸಿ ಇಷ್ಟಪಡೋದಿಲ್ಲ. ಏನೀಗ ನೋಡಿ, ನೀಟ್ ವಿಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು, ನಮ್ಮ ಎಲ್ಲಾ ಮಂತ್ರಿಗಳು ಮಾತುಕತೆಯನ್ನು ಮಾಡಿದ್ರು, ಎಲ್ಲಾ ಡಿಮ್ಯಾಂಡ್ಸ್ ಅನ್ನ ಒಪ್ಕೊಂಡ್ರು. ಆದ್ರೆ ಇಲ್ಲಿ ಡಿಪ್ಲೊಮಸಿ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಅಂತಂದ್ರೆ ಕಾಂಗ್ರೆಸ್ ಅಂಡ್ ಅಲಯನ್ಸ್ ಪಾರ್ಟ್ನರ್ಸ್ ಆಫ್ ಕಾಂಗ್ರೆಸ್. ಆಂಟಿ ಪೇಪರ್ ಲೀಕ್ ಬಿಲ್ ಅಂತಂದಾಗ ರಾಜಾರೋಷವಾಗಿ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು ಜೆನ್ಜಿ ಬಗ್ಗೆ. ಆಯ್ತು, ನಾವು ಸ್ವಾಗತ ಮಾಡ್ತೀವಿ ಅವ್ರು ಮಾತಾಡೋದು. ಆದ್ರೆ ಇಲ್ಲಿ ಯಾಕೆ ವಿರೋಧ ಮಾಡಿದ್ರಿ? ಅದೇ ಜೆನ್ಜಿಗಳ ಪರವಾಗಿ ತಂದಂತ ಬಿಲ್ ಅಲ್ವಾ, ನಾವು ಅದನ್ನ ವಿರೋಧ ಮಾಡದಂತ ಕಾರಣ ಏನು? ಇಷ್ಟೆಲ್ಲ KPSC ಯಲ್ಲಿ ದಿನಕ್ಕೊಂದು ಹಗರಣ ಭ್ರಷ್ಟಾಚಾರ ಬಂದ್ರು ಕೂಡ ಇವತ್ತವರೆಗೂ ಒಂದೇ ಒಂದು ಮಾತನ್ನ ಮಾತಾಡ್ಲಿಲ್ಲ. ಅದು ರಾಹುಲ್ ಗಾಂಧಿ ಅವರು ಇರ್ಬೋದು ಅಥವಾ ಇಲ್ಲಿನ ನಾಯಕರು ಇರ್ಬೋದು. ಆಮೇಲೆ ಮೂರನೇ ಅಂಶ, ಇವತ್ತು ಜಾರ್ಖಂಡ್ ವಿದ್ಯಾರ್ಥಿಗಳ ಹೋರಾಟ ಆಗ್ಬೇಕಾದ್ರೆ ಅಲ್ಲಿ ಅಕ್ಸಾ ಸಂಘಟನೆ, ಐ ಥಿಂಕ್ ಆಲ್ ಇಂಡಿಯಾ ಸಮ್ ಕಮ್ಯುನಿಸ್ಟ್ ಸಂಘಟನೆಯ ನೇಹಾ ಬೋರಾ, JNU ಸ್ಟೂಡೆಂಟ್ ಪ್ರೆಸಿಡೆಂಟ್ ಅಲ್ಲಿ ಹೋದಾಗ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಪೇಪರ್ ಲೀಕ್ ಆಗಿದೆ, ಯೋಚನೆ ಮಾಡಬೇಡಿ, ಸರ್ಕಾರ ತನಿಖೆ ಮಾಡುತ್ತೆ, ನೀವು ಇನ್ನೊಂದು ಎಕ್ಸಾಮ್ ಬರೀರಿ ಅಂತಾರೆ. ಅಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ. ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ ತಕ್ಷಣ ಅಲ್ಲಿನ ವಿದ್ಯಾರ್ಥಿಗಳ ಆಕೆಗೆ ಕಪಾಳ ಮೋಕ್ಷ ಮಾಡಿ ಹಿಂಕಾಕಿ ಕಳಿಸ್ತಾರೆ, ವಾಪಸ್ ನಡೀರಿ ನೀವು ಅಂತ. ಅಂದ್ರೆ ಈ ಡಿಪ್ಲೊಮಸಿಯನ್ನ, ವಿ ಆರ್ ಅ ಜನರೇಷನ್, ವಿ ಡೋಂಟ್ ಎಕ್ಸ್ಪೆಕ್ಟ್ ಡಿಪ್ಲೊಮಸಿ. ತಪ್ಪಾಗಿದ್ಯಾ, ಏನ್ ಡಿಮ್ಯಾಂಡ್ಸ್ ಇದೆ ಒಪ್ಕೊಳ್ಳಿ, ಅದನ್ನ ಒಪ್ಕೊಳ್ತಕ್ಕಂಥ ಬದ್ಧತೆ ನರೇಂದ್ರ ಮೋದಿ ತೋರಿಸಿದ್ದಾರೆ. ದಟ್ ಈಸ್ ವೈ ಸ್ಟಿಲ್ ದ ಅಕ್ಸೆಪ್ಟೆಡ್, ಮೋಸ್ಟ್ ಅಕ್ಸೆಪ್ಟೆಡ್ ಲೀಡರ್ ಅಮಾಂಗ್ ದ ಮಾಸಸ್ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ಜನರೇಷನ್ ಅನ್ನ ರಾಹುಲ್ ಗಾಂಧಿ ಅವ್ರ ತರ, ಕಾಂಗ್ರೆಸ್ ಅವ್ರ ತರ ಅಥವಾ ಅದರ್ ಲೆಫ್ಟ್ ಪಾರ್ಟೀಸ್ ತರ ಸುಲಭವಾಗಿ ನಾವು ದಾರಿ ತಪ್ಪಿಸಬಹುದು ಅಂತಂದ್ರೆ ಅಷ್ಟು ಸುಲಭ ಇಲ್ಲ. ಆಮೇಲೆ ನಿನ್ನೆ ಮಾನನೀಯ ಸರಸಂಘ ಚಾಲಕರಾದಂಥ ಮೋಹನ್ ಜಿ ಭಾಗವತ್ ಅವರು ಮಾತಾಡಿರ್ತಕ್ಕಂಥ ಆ ಫೀಡ್ಬ್ಯಾಕ್ ಏನ್ ಬಂದಿದೆ ಯಂಗ್ಸ್ಟರ್ಸ್ ಅಲ್ಲಿ ಬಹಳ ಅದ್ಭುತವಾಗಿ ಬಂದಿದೆ. ನಿಮ್ಮ ಅನೇಕ ಮಾಧ್ಯಮಗಳೇ ಮಾತಾಡಿದ್ದಾರೆ. ಸೊ ಹಾಗಾಗಿ ಅದು ಒಂದೇನು ಗೊತ್ತಾ, ಅವರನ್ನ ಡೈಲಾಗ್ ಮುಖಾಂತರ ಗೆಲ್ಬೇಕಂತ ಹೇಳಿರ್ತಕ್ಕಂಥ ಮಾತನ್ನು ಕೂಡ ಒಪ್ಪುವಂಥದ್ದೇ, ಅದನ್ನೇ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು. ಆಯ್ತು ನಿಖಿತ್ ಅವರೇ, ವಿದ್ಯಾರ್ಥಿಗಳನ್ನ ಮನವೊಲಿಸೋದು ಅಥವಾ ಈಗ ಆಗಿರುವ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದು ಬಿಜೆಪಿ ಆದ್ಯತೆ ಮೇರೆಗೆ ಪರಿಗಣಿಸಿದೆ ಅನ್ನೋದಕ್ಕೆ ಉದಾಹರಣೆ RSS ಅಂತ ನಾವೇನು ಸಾಮಾನ್ಯವಾಗಿ ಪರಿಗಣಿಸ್ತೀವಿ, ವೆರಿ ರಿಜಿಡ್, ಕನ್ವೆನ್ಷನಲ್, ಈಸಿಯಾಗಿ ಹೊಸತನಕ್ಕೆ ಒಗ್ಗದ ಹಳೆ ಸಂಪ್ರದಾಯವನ್ನೇ ಅನುಸರಿಸುವ ಒಂದು ಸಂಘಟನೆ ಕೂಡ ಈಗ ವಿದ್ಯಾರ್ಥಿಗಳ ಜೊತೆಯಲ್ಲಿ ಕುತ್ಕೊಂಡು ಕ್ಲಾಕ್ ಇಟ್ ಅನ್ನೋ ರೀತಿಯ ಕನ್ವರ್ಸೇಷನ್ ಮಾಡ್ಲಿಕ್ಕೆ ಮುಂದಾಗ್ತಿದೆ ಅಂತಂದ್ರೆ ದೇ ಆರ್ ಟ್ರೈಂಗ್ ದೇರ್ ಮ್ಯಾಕ್ಸ್, ತಮ್ಮ ಬೆಸ್ಟ್ ಪಾಸಿಬಲ್ ಎಫರ್ಟ್ ಅನ್ನ ಹಾಕ್ತಿದ್ದಾರೆ ಅನ್ನೋದನ್ನ ವಿರೋಧ ಪಕ್ಷವಾಗಿ ನೀವು ನಿರ್ಲಕ್ಷ್ಯ ಅಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಇಲ್ಲಿ RSSನವರು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. RSSನವರು ರಿಜಿಡಿಟಿ ಬಿಟ್ಟು ಕರೆದು ಮಾತನಾಡ್ತಾ ಇದ್ದಾರೆ. RSSನವರು ಜನ್ಜಿಗಳನ್ನು ವಿಶ್ವಾಸಕ್ಕೆ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನೀವೇನು ಹೇಳ್ತಾ ಇದ್ದೀರಿ? ನಮಗೆ ಈ ಮಾತಿನಿಂದ ಅರ್ಥ ಆಗ್ತಾ ಇರುವಂಥ ಸಂಗತಿ ಏನು ಅಂತಂದರೆ, ಸರ್ಕಾರ ನಡೆಸ್ತಾ ಇರೋದು BJP ಅವರಲ್ಲ, ಸರ್ಕಾರ ನಡೆಸ್ತಾ ಇರೋದು RSSನವರು ಅನ್ನೋದು ಇದರೊಳಗಡೆ ಸ್ಪಷ್ಟ ಆಗ್ತಾ ಇದೆ. ಯಾಕೆ ಅಂತಂದರೆ, ಸರ್ಕಾರ ಇದಕ್ಕೆ ಅಕೌಂಟಬಲ್ ಅಂತ ನಾವು ಹೇಳ್ತಾ ಇದ್ದೀವಿ, ಸರ್ಕಾರ ಇದಕ್ಕೆ ಇದೇನು ಪ್ರತಿಕ್ರಿಯೆ ಕೊಡಬೇಕು, ಸರ್ಕಾರ ಇದಕ್ಕೆ ಜವಾಬ್ದಾರಿಯನ್ನು ಹೊರಬೇಕು ಅಂತ ಇಡೀ ದೇಶ ಕೇಳ್ತಾ ಇದೆ. ಆದರೆ ನೀವು ಪದೇ ಪದೇ ಅಂದರೆ ನೀವು ಇನ್ ದ ಸೆನ್ಸ್ ಈ ಕಾಣ್ತಾ ಇರುವಂಥದ್ದು RSS ಅನ್ನು ನಾವು ಮುಂದೆ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಸರ್ಕಾರವನ್ನು RSS ನಡೆಸ್ತಾ ಇದೆ, BJP ಅಲ್ಲ ಅನ್ನೋದು ಈ ಸಂಗತಿಯಿಂದ ಸರ್ಕಾರಕ್ಕೆ ಪೂರಕವಾಗಿ ನಿಲ್ಲೋ ಪ್ರಯತ್ನ ಅಂತೂ ಮಾಡ್ತಿದೆ ಅನ್ನೋದನ್ನ ಬಹುಶಃ ಉತ್ಕರ್ಷ್ ಅವರು ಕೂಡ ಅಲ್ಲಗಳೆಯೋಂಗಿಲ್ಲ. ಯಾಕಂದ್ರೆ ಮೋಹನ್ ಭಾಗವತ್ ಅವರು ಬಂದು ಮಾತನಾಡ್ತಿದ್ದಾರೆ ಅನ್ನೋದು ಅದಕ್ಕೆ ಎವಿಡೆಂಟ್ ಆಗಿದೆ. ಮೇಡಮ್, ನಾನೇ RSS, ಗೊತ್ತಾಯ್ತಾ? ನಾನು RSSನ ಒಳಹೊರೆಯುಗಳನ್ನ ಚೆನ್ನಾಗಿ ತಿಳಿದವನು, RSSನೊಳಗಡೆ ಇದ್ದವನು. ಸೊ RSS ಇವತ್ತು ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೊಂದು ಭಾರಿ ಸ್ಪಷ್ಟತೆ ಇದೆ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಇವತ್ತು ಈ ದೇಶದ ಜನರನ್ನ, ಈ ಹೊಸ ಯುವಕರನ್ನ ಯಾರೂ ಕೂಡ ಭ್ರಮೆಯಲ್ಲಿಡೋದಕ್ಕೆ ಸಾಧ್ಯ ಇಲ್ಲ. ಇಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಅವ್ರು ಗಾಳಿಗೆ ತೋರ್ತಾರೆ. ನನಗೆ ಸರ್ ಹೇಳಿದಂಥ ಸಂಗತಿಗಳಿದೆಯಲ್ಲ, ಬಸವರಾಜ್ ಸರ್ ಹೇಳಿದಂಥ ಸಂಗತಿಗಳು, ಇಟ್ನಾಳ್ ಅವರು ಹೇಳಿದಂಥ ಸಂಗತಿ, ಯಾವ ರೀತಿ ಬೇಬಿ ಬೂಮರ್ಸ್ ವರ್ತಿಸಿದ್ರು, ಜೆನ್ ಮಿಲೆನಿಯಲ್ಸ್ ವರ್ತಿಸಿದ್ರು. ಅಂದರೆ ನಾವು ಉದಾಹರಣೆಗೆ ನಾವೆಲ್ಲ ಮಿಲೆನಿಯಲ್ಸು,
ಅಥವಾ ಜೆನೆಕ್ಸ್ ಕ್ಯಾಟಗರಿಯವರು ಇವರೆಲ್ಲರೂ ಕೂಡ ಚಿಕ್ಕವರಾಗಿದ್ದಂಥ ಸಂದರ್ಭದಲ್ಲಿ ನಾವು ಬೂಮರ್ಸ್ಗಳ ಕಾಲದಲ್ಲಿ ನಡೆದಿದ್ದಂಥ ಸಂಘರ್ಷದ ಕಥೆಗಳನ್ನು ಕೇಳ್ತಾ ಇದ್ವಿ. ಹಿಂಗಾಗಿ ಆ ರಾಮ ಜನ್ಮಭೂಮಿಯ ಹೋರಾಟ, ಅದೇ ಮಂಡಲ್ಲು ಕಮಂಡಲ್ಲು, ಈ ಚರ್ಚೆಗಳು ನಮ್ಮ ತಲೆ ಒಳಗಡೆ ಜಾಸ್ತಿ ಓಡ್ತಾ ಇತ್ತು. ಈಗಿನ ಹುಡುಗರು ನಮಗೆ ಪ್ರಜ್ಞೆ ಬರೋಷ್ಟೊತ್ತಿಗೆ ಅಣ್ಣಾ ಹಜಾರೆ ಮೂಮೆಂಟನ್ನು ನಾವು ನೋಡಿದ್ವಿ. ಸ್ವತಃ ನಾನು ಹೇಳ್ತೀನಿ, ನಾನೇ ನರೇಂದ್ರ ಮೋದಿ ಓಟ್ ಹಾಕಿದವನು. 2013ರಲ್ಲಿ ಮೋದಿಯವ್ರಿಗೆ ಎಂಥ ಸುಂದರವಾದ ಅವಕಾಶ ಇತ್ತು. ಈ ದೇಶದಲ್ಲಿ ಈ ಪ್ರಮಾಣದ ಸೀಟ್ ಕೊಟ್ಟರು. ಹಿಂದೆ ಎಂದೂ ಯಾರಿಗೂ ಕೊಡದೇ ಇರುವಂಥ ಒಂದು ಅದ್ಭುತವಾದ ಮೆಜಾರಿಟಿಯನ್ನು 2 ಸಾರ್ತಿ ಸರ್ಕಾರಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಮೋದಿಯವರು ಪ್ರಾಮಾಣಿಕವಾಗಿ ಅಮಿತ್ ಶಾಗೆ ಎಂಥದ್ದು ಅಂಬಾನಿ ಅದಾನಿಗಳನ್ನು ಇಟ್ಕೊಂಡು ಸರ್ಕಾರ ನಡೆಸೋದ್ರ ಬದಲು ಪ್ರಾಮಾಣಿಕವಾಗಿ ದಯವಿಟ್ಟು ನನ್ನ ಮಾತು ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ, ಅಲ್ಲಿ ಪ್ರತಿಭಟನೆ ಮಾಡ್ತಿರೋ ಜನಜಿಗಳ ಪ್ರಶ್ನೆ ಕೂಡ ಹೌದು. ಈ ದೇಶದ ಸರ್ಕಾರವನ್ನ ಯಾರು ನಡೆಸ್ತಾ ಇದ್ದಾರೆ? RSS ನಡೆಸ್ತಾ ಇದೆಯಾ? ಅಂಬಾನಿ ಅದಾನಿಗಳು ನಡೆಸ್ತಾ ಇದ್ದಾರಾ? ಯಾರು ನಡೆಸ್ತಾ ಇದ್ದಾರೆ? ಯಾರಿಗೋಸ್ಕರ ಈ ಸರ್ಕಾರ ನಡೀತಾ ಇದೆ? ಸೊ ಹೀಗಾಗಿ ನಾನು ಹೇಳೋದು, ಇವತ್ತು ಈ ದೇಶದ ಜನ ಇದನ್ನೆಲ್ಲದನ್ನು ಕೇಳಕ್ ತಯಾರಿಲ್ಲ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ನಿಮ್ಮ ವಿಚಾರದಲ್ಲಿ ಪ್ರಾಮಾಣಿಕತೆ ಇದ್ದಿದ್ರೆ ನೀವು ಈ ಯುವಕರನ್ನ ಕರೆದು ಮಾತನಾಡಬೇಕಿರೋದು ನೀವಲ್ಲ, ಅಮಿತ್ ಶಾ ಅವರನ್ನ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಾತಾಡಿ. ಈ ದೇಶದ ಜನ ನಿಮಗೆ ಇಲ್ಲ, ನೀವು ಮತ್ತೆ ಕೇಳಿದ್ರು ಕೂಡ ಈ ದೇಶದ ಯುವಕರು ಅದನ್ನೇ ಹೇಳ್ತಾರೆ. ನೀವು ಹೋಮ್ ಮಿನಿಸ್ಟರ್ ಮಾಡಿ ಕೂರ್ಸಿ, ಹೋಮ್ ಮಿನಿಸ್ಟರ್ ಇಸ್ ಮಿಸ್ಸಿಂಗ್ ಇನ್ ದ ಪಾರ್ಲಿಮೆಂಟ್. ಹಿ ಈಸ್ ಆನ್ಸರಬಲ್ ಫಾರ್ ಆಲ್ ದ ಥಿಂಗ್ಸ್ ವಿಚ್ ಹ್ಯಾಸ್ ಹ್ಯಾಪನ್ಡ್ ಇನ್ ಡೆಲ್ಲಿ, ಇನ್ ಜಂತರ್ ಮಂತರ್. ಯಾರು ಪೊಲೀಸರ ವೇಷದಲ್ಲಿ ದೂರವಾಣಿ ಸಂಪರ್ಕದಲ್ಲಿ ರಾಜು ಅಂತ ಹೇಳಿ ನಮ್ಮ ವೀಕ್ಷಕರಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಹೇಳಿ ಸರ್, ನೀವು ಯಾವ ರೀತಿ ಗಮನಿಸ್ತಾ ಇದ್ದೀರಿ ಸರ್ ಈ ಜೆನ್ಜಿ ಮನವೊಲಿಸಲಿಕ್ಕೆ ಬಿಜೆಪಿ ಹಾಗೆ RSS ಮಾಡ್ತಿರುವ ಪ್ರಯತ್ನ? ಮೇಡಮ್, ಅದರಿಂದ ಏನ್ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಯಾಕೆ ಮೇಡಮ್ ಇವತ್ತು ಏನಾದ್ರು ಮೋದಿ ಅವರು ಒಳಗಡೆ ಇದ್ದಿದ್ರೆ ಈ ಕಾಂಗ್ರೆಸ್ ಆಗಲಿ ವಿರೋಧ ಪಕ್ಷದವರು ಏನಂತಿದ್ರು ಅಂದ್ರೆ, ಮೋದಿ ಅವ್ರು ಏನು ಮಾತಾಡ್ತಾ ಇಲ್ಲ ಅಂತಿದ್ರು. ಇವತ್ತು ಆ ಕೆಲಸ ಮಾಡ್ತಾ ಇದ್ದಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ವಿಚಾರ. ಆಮೇಲೆ ನೋಡ್ರಿ ಮೇಡಮ್ ಅವರು ಅವತ್ತು ಪ್ರತಿಭಟನೆ ಮಾಡಿದ್ರು ಪ್ರತಿಯೊಬ್ಬರ ಕೈಯಲ್ಲೂ ಪೊಲೀಸ್ನರಿಗೆ ಕಲ್ಲ ಹೊಡಿತಾ ಇದ್ರು. ಅವ್ರು ನೀಟ್ ಪರೀಕ್ಷೆ ಬರೋದು ಮುಂದೆ ನಮ್ಮ ದೇಶದ ಆಸ್ತಿ. ಪ್ರತಿಯೊಬ್ರು ಅವರು ಪೊಲೀಸ್ನ ರಾಕಿಯನ್ನು ತುಳಿತಿದ್ದಾರೆ, ಹೊಡಿತಾ ಇದಾರೆ, ಮತ್ತೊಂದು ಮುಗಿದೊಂದು. ಅದಕ್ಕೆ ಯಾರು ಕೇಳ್ತಾ ಇಲ್ಲ. ಯುವಕರಿಗೆ ಮಾತ್ರ ಹೊಡೆದು ಪ್ರಶ್ನೆ ಮಾಡ್ತಿದಾರೆ. ಅವರು ಪೊಲೀಸ್ನರಿಗೆ ಆಗಿರೋ ಲೋಪದೋಷಗಳನ್ನ ಯಾರಾದ್ರೂ ಮಾತಾಡ್ತಿದಾರೆ ಮೇಡಮ್? ಮಕ್ಕಳು ಜೀವನ ಈ ಘಟನೆಗಳಾಗಿದ್ದಿನ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಎನಿವೆ ಇವತ್ತು ಅದನ್ನ ಕಹಿ ಘಟನೆ ಅಂತ ಅನ್ಬೋದಾ ಗೊತ್ತಿಲ್ಲ. ಎರಡೂ ಕಡೆಯಲ್ಲೂ ಕೂಡ ನೋವಾಗಿರೋದ್ರಿಂದ ಬಹುಶಃ ಕಹಿ ಘಟನೆ ಅನ್ಬೋದೇನೋ. ಅದರ ನೋವನ್ನ ಮರೆಸೋ ಪ್ರಯತ್ನ ಆಗ್ತಿರೋದು ಸರಿ ಅನಿಸ್ತಿದ್ಯಾ ನಿಮ್ಗೆ ಈ ವಿಡಿಯೋಗಳ ಮೂಲಕ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಎನಿವೆ ಥ್ಯಾಂಕ್ ಯು ಸೋ ಮಚ್ ರಾಜು ಅವರೇ ಕರೆ ಮಾಡಿದ್ದಕ್ಕೆ. ಅಭಿಷೇಕ್ ಅವರೇ, ಇನ್ಸ್ಟಾಗ್ರಾಮ್ನ ಅಕೌಂಟು ಬ್ಯಾಲೆಟ್ ಬಾಕ್ಸ್ ಅಂತೂ ಆಗಲ್ವಾ ಅಂತೇಳಿ, ಇನ್ಸ್ಟಾಗ್ರಾಮ್ನಲ್ಲಿ 4 ಮಿಲಿಯನ್ ಫಾಲೋವರ್ ಆದರೂ ಹಾಗಾಗಿ ಅಷ್ಟೇ ಪ್ರಮಾಣದಲ್ಲಿ ಅಥವಾ ಅದರ ಅರ್ಧ ಪ್ರಮಾಣದಲ್ಲಿ ಅಥವಾ ಒಂದು 10% ಪ್ರಮಾಣದಲ್ಲಿ ಮೋದಿ ಅವರ ವೋಟ್ ಹೆಚ್ಚಾಯಿತು ಅಂತ ಹೇಳಿ ನಾವು ಬಹುಶಃ ಪರಿಗಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ವೇ ಅಂತ. ಇದನ್ನು ನಾವು ಆ್ಯಕ್ಚುಲಿ ವೋಟ್ ಪಾಲಿಟಿಕ್ಸ್ಗೆ ನಾವು ಇದನ್ನು ರಿಲೇಟ್ ಮಾಡೋದೇ ಬೇಡ. ಇಟ್ ಈಸ್ ನಾಟ್ ಅಬೌಟ್ ವೋಟ್ ಪಾಲಿಟಿಕ್ಸ್ ಎಟ್ ಆಲ್. ನಾವು ಒಂದೇ ಒಂದು ಪ್ರಶ್ನೆ ಮೌರ್ಯ ಅವ್ರಿಗೆ ಹೇಳ್ಬೋದಾಗಿತ್ತು, ಅವ್ರಿಗೆ ಅವಾಗಲೇ ಹೇಳಬೇಕಾಗಿತ್ತು. ಆ್ಯಸ್ ಅ ಬರಹಗಾರನಾಗಿ ನಾನು ಒಂದು ಇಮೇಜ್ ಇದೆ, ಗೋಸ್ವಾಮಿ ಅವರು ಮಂಡಲ್ ಕಮಿಷನಲ್ಲಿ ಅವರು ಕೆರೋಸಿನ್ ಹಾಕೊಂಡು ಅರ್ಧ ಸುಡ್ತಾ ಇರೋದು. ಅದ್ರದ್ದು ಒಂದು ಪಿಕ್ಚರ್ ಇದೆ, ಬ್ಲಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಇದೆ. ಇಂಡಿಯಾ ಟುಡೇದು. ಅವರು ಸುಟ್ಕೋತಿರ್ಬೇಕಾದ್ರೆ ಹತ್ರ ಅಷ್ಟು ಜನ ಇದ್ದಾರೆ, ಒಬ್ಬರು ಅವ್ರನ್ನ ಅದಕ್ಕೆ ಒಂದು ನೀರು ಹಾಕಿ ಆಗಲಿ ಅಥವಾ ಅದಕ್ಕೊಂದು ಶಾಲ ಹಾಕಿ ಆಗಲಿ ಅವ್ರು ಸುಟ್ಕೋತಿರೋದನ್ನ ತಪ್ಪಿಸ್ಲೇ ಇಲ್ಲ. ಅದು ಆ ಜನ್ರೇಷನ್ ಹಂಗಿತ್ತು. ಅಂದರೆ ಅಷ್ಟೊಂದು ಭಯ ಇತ್ತು ಸಿಸ್ಟಮ್ ಎದುರುಗಡೆ, ಗೌರ್ಮೆಂಟ್ ಎದುರುಗಡೆ. ಒಬ್ಬ ಸುಟ್ಕೋತಾ ಇದ್ದಾನೆ, ಯಾರು ಪ್ರಶ್ನೆ ಮಾಡೋದಕ್ಕೂ, ಅದೇ ಮಂಡಲ್ ಕಮಿಷನ್ನ ಒಂದು ವಿಕ್ಟಿಮ್ ಆಗಿ ಸುಟ್ಕೋತಾ ಇದ್ದಾನೆ, ಯಾರು ತಡೆಯೋದಕ್ಕೆ ಯಾರು. ಆ ಒಂದು ಐಕಾನಿಕ್ ಫೋಟೋಗ್ರಾಫ್, ಅದು ನ್ಯೂಯಾರ್ಕ್ನ ಒಂದು ಮ್ಯೂಸಿಯಮಲ್ಲಿ ಇದೆ, ಐಕಾನಿಕ್ ಫೋಟೋಗ್ರಾಫ್ ಅಲ್ಲಿ ಅದೊಂದು ಫೋಟೋಗ್ರಾಫ್ ಇದೆ. ನಾ ಇದನ್ನು ಯಾಕೆ ಹೇಳಿದೆ ಅಂದರೆ, ಜೆನ್ಜಿಗೆ ವಾಯ್ಸ್, ಇವತ್ತು ಏನು ವಾಯ್ಸ್ ಬಂದಿದೆಯಲ್ಲ, ಅದಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಎಲ್ಲ ಜನ್ರೇಷನ್ಗೂ ಇದೆ. ನಾವು ಬರೀ ಜೆನ್ಜಿ ಒಬ್ಬರೇ ವೋಟ್ ಹಾಕೋದು, ಜೆನ್ಜಿ ಒಂದೇ ವೋಟ್ ಬ್ಯಾಂಕ್ ಆಗುತ್ತೆ, ನಾವು ವೋಟ್ ಬ್ಯಾಂಕ್ನ ಕ್ರಿಯೇಟ್ ಮಾಡ್ಬೋದಾ, ಜೆನ್ಜಿ ವೋಟ್ ಆಗಿದ ತಕ್ಷಣ ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗ್ತಾರ? ಅಲ್ಲ. ಜೆನ್ಜಿ ಇವತ್ತು ಅವ್ರು ಯಾವ ಒಂದು ಪ್ಲಾಟ್ಫಾರ್ಮ್ ಮೇಲೆ ಅವ್ರ ವಾಯ್ಸ್ನ ಒಂದು ಕ್ರಿಯೇಟ್ ಮಾಡ್ತಿರಲ್ಲ, ಆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ ಒಬ್ಬ ಮಿಲೇನಿಯಲ್ಲು, ಅದಕ್ಕೆ ಸರ್ವರ್ ಕ್ರಿಯೇಟ್ ಮಾಡಿದ ಒಬ್ಬ ಬೂಮರು, ಅದಕ್ಕೆ ಸರ್ವರ್ಗೆ ಈ ಒಂದು ಡೇಟಾ ಕ್ರಿಯೇಟ್ ಮಾಡೋಕ್ಕೆ ಒಬ್ಬ ಬೇಬಿ ಬೂಮರ್. ಸೊ ಹಾಗಾಗಿ ಜೆನ್ಜಿಯ ಕಾಂಟ್ರಿಬ್ಯೂಷನ್ ಇವತ್ತು ಗೊತ್ತಾಗಲ್ಲ. ಜೆನ್ಜಿ ಉಪಯೋಗಿಸ್ತಿರೋ ಪ್ರತಿಯೊಂದು ವಸ್ತುನೂ, ಉಪಯೋಗಿಸ್ತಿರೋ ಪ್ರತಿಯೊಂದು ಪ್ಲಾಟ್ಫಾರ್ಮು, ಜೆನ್ಜಿ ಇರುವಂಥ ಪ್ರತಿಯೊಂದು ಆಡ್ತಿರೋ ಎಲ್ಲ ಮಾತುಗಳು ಕ್ರಿಯೇಟ್ ಮಾಡಿರೋದು ಮಿಲೇನಿಯಲ್ಸು, ಅದಕ್ಕಿಂತ ಹಿಂದಿನಿರೋ ಜನ್ರೇಷನ್ ಅವರು. ನಮ್ಮ ಜನ್ರೇಷನಲ್ಲಿ ನಾನು ಒಂದು ಜೆನ್ಜಿನ ಕೇಳ್ತಿದ್ದೆ, ಇಲ್ಲಿ ಮೆಟ್ರೋ ಆಗಿದೆ ಅದರಲ್ಲಿ ಏನಿದೆ ಅಂತ ಹೇಳಿದ್ರು. ನಾವು ರೋಡೇ ನೋಡಿರಲಿಲ್ಲ, ಇವತ್ತು ಮೆಟ್ರೋ ಆಗಿದೆ ಅಂದ ತಕ್ಷಣ ಅದರಲ್ಲಿ ಏನಿದೆ ಅಂತ ಕೇಳ್ತಿದ್ದಾರೆ. ಅವ್ರಿಗೆ ಮೆಟ್ರೋ ಮೂಲಭೂತ ಹಕ್ಕು, ನಮಗೆ 2 ಹೊತ್ತು ಊಟ ಸಿಕ್ಕಿದ್ರೆ ಅದು ಮೂಲಭೂತ ಹಕ್ಕು. ಸೊ
ದಿಸ್ ಜನ್ರೇಷನ್ ಇದೆಯಲ್ಲ, ಈ ಒಂದು ಏಜ್ ಗ್ಯಾಪ್ ಇದೆಯಲ್ಲ, ನಾವು ಏನೇನೋ ನೋಡ್ಕೊಂಡೇ ಬಂದಿರುವಂಥ ಒಂದು ವಾತಾವರಣದಲ್ಲಿ ಪ್ರತಿಯೊಂದು ಸೃಷ್ಟಿ ಮಾಡಿದ್ದೀವಿ. ನಾನು ಇನ್ಸ್ಟಾಗ್ರಾಮಲ್ಲಿ ಬರ್ದೆ, ದ ವರ್ಲ್ಡ್ ದಟ್ ವಿ ಮಿಲೇನಿಯಲ್ಸ್ ಕ್ರಿಯೇಟೆಡ್, ಜೆನ್ಜಿ ಆರ್ ಯೂಸಿಂಗ್ ಇಟ್, ರೈಟ್? ಇವನ್ ದ ಆಪ್ಸ್ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿದವನು ಯಾರು? ಜೆನ್ಜಿ ಅಲ್ಲ, ದಿಸ್ ಇಸ್ ಲೈಕ್ ಅ ಸೈಕಲ್ ಅಥವಾ ಲೂಪ್ ಸರ್. ಆಯ್ತು, ಇವಾಗ ಜೆನ್ಜಿ ಅವರು ಕ್ರಿಯೇಟ್ ಮಾಡ್ಕೊಡ್ತಾ ಇರುವ ವೇದಿಕೆಯನ್ನ ಅವರು ಮುಂದಿನ ತಲೆಮಾರು ಕೂಡ ಉಪಯೋಗಿಸ್ತಾರೆ. ಅವರು ಹಿಂಗೆ ಒಂದು ಇನ್ಸ್ಟಾಗ್ರಾಮ್ ಅಥವಾ ಅವಾಗ ಯಾವ್ದು ಸೋಷಿಯಲ್ ಮೀಡಿಯಾ ಪೋಸ್ಟ್. ಸೊ ನಾವು ಹಾಗೇನೆ, ಸೊ ಈ ಜೆನ್ಜಿನ ಒಂದು ವೋಟ್ ಬ್ಯಾಂಕ್ ಅಂತ ಕ್ರಿಯೇಟ್ ಮಾಡಿ ಜೆನ್ಜಿ ವೋಟ್ ಹಾಕ್ಬಿಡ್ತಾರೆ, ನಾವು ಅವ್ರಿಗೆ ಮಿಡಬೇಕು, ನಾವು ಅವ್ರಿಗೆ ವಿ ಹ್ಯಾವ್ ಟು ಬಿ ಇದು ಅನ್ನೋದನ್ನ ಆ ಒಂದು ಆಂಗಲ್ ಅಲ್ಲಿ ನೋಡೋ ಒಂದು ದೃಷ್ಟಿಕೋನನೇ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಈ ಹೊಸ ತಲೆಮಾರಿನ ವೋಟರ್ಸ್ ಅಲ್ಲಿ ವೋಟಿಂಗ್ ಬೂತ್ ತನಕ ಹೋಗಬೇಕು ಅನ್ನೋ ಮನಸ್ಥಿತಿ ಇದೆಯಾ ಅನ್ನೋದನ್ನೇ ಅನೇಕ ಬಾರಿ ನಾವು ಚರ್ಚೆ ಮಾಡಿದೀವಿ. ಎಸ್ಪೆಷಲಿ ಎಲೆಕ್ಷನ್ ಟೈಮಲ್ಲಿ ಯಂಗ್ ವೋಟರ್ಸ್ ಅವ್ರನ್ನ ಸೆಳೆಯೋಕೆ ಆಗ್ತಾ ಇರುವ ಪ್ರಯತ್ನಗಳು ಅದು ಫಲ ನೀಡ್ತಿದ್ಯಾ ಇಲ್ವಾ ಅಂತ ಹೇಳಿ. ಅಂಥದ್ರಲ್ಲಿ ನಾನು ವಿಡಿಯೋ ಮಾಡ್ತೀನಿ, ಆ ಮೂಲಕ ಯುವಕರನ್ನ ಕನೆಕ್ಟ್ ಆಗ್ತೀನಿ. ಅದು ಯಾರೇ ಮಾಡಿದ್ರು, ಮೋದಿ ಅವ್ರು ಮಾಡಿದ್ರು, ರಾಹುಲ್ ಗಾಂಧಿ ಮಾಡಿದ್ರು, ಈ ಪ್ರಯತ್ನಗಳು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋಯಿಂಗ್ ಆಗ್ತಾ ಇರೋದ್ರ ಪರಿಣಾಮವಾಗೇನೆ ರಾಜಕೀಯವಾಗೂ ಕೂಡ ಪರಿಣಾಮ ಬೀರುತ್ತೆ, ವೋಟಿಂಗ್ ಅಲ್ಲೂ ಕೂಡ ಪರಿಣಾಮ ಬೀರುತ್ತೆ. ಹಿಂಗೆ ಗಮನಿಸಬಹುದಾ ನಾವು ಅಂತ? ಇನ್ಸ್ಟಾಗ್ರಾಮ್ ಫಾಲೋಯಿಂಗು ಅವೆಲ್ಲ ಇಟ್ ಹ್ಯಾಸ್ ಟೋಟಲಿ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ವೋಟಿಂಗ್ ಪ್ಯಾಟರ್ನ್ಸ್. ಆ ಒಂದು ಭ್ರಮೆ ಅಂತೂ ನನಗಿಲ್ಲ. ಆಮೇಲೆ ಅತಿ ದೊಡ್ಡ ಮಾಸ್ ಲೀಡರ್ ಮೋದಿ ಅಥವಾ ಅತಿ ದೊಡ್ಡ ಮೆಜಾರಿಟೇರಿಯನ್ ಪಕ್ಷ BJP ಅನ್ನೋದ್ರ ಬಗ್ಗೆ ಭ್ರಮೆ ಇಲ್ಲ. 36.56% of votes in 2025 elections. That is the reality. Rest of majority of them are against this government and against the Prime Minister ideologically. But one vote ಜಾಸ್ತಿ ಬಂದ್ರೂನು ಅವರೇನೇ ಆಡಳಿತ ಮಾಡಬೇಕು ಅನ್ನೋ ನಮ್ಮ ಸಿಸ್ಟಮ್. That's a big debate. Maybe we'll have to have a next debate on how to correct our electoral system. ನಾವು adversarial system ಶುರು ಮಾಡಿಬಿಟ್ಟಿದ್ದೇವೆ ಇಲ್ಲಿ. ಈ adversarial system ಅಲ್ಲಿ first past the post ಯಾವನು ಮ್ಯಾಕ್ಸಿಮಮ್ ವೋಟ್ ತಗೊಳ್ತಾನೆ ಅವನು he becomes sort of ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ ರೂಲರ್ ಫಾರ್ ಆಲ್. ಸೊ ಈ ಅದು ಬೇರೆ ಡಿಬೇಟ್ ಅದು. ಬಟ್ ದಟ್ ಡಸ್ ನಾಟ್ ಟೇಕ್ ಅವೇ ದ ಫ್ಯಾಕ್ಟ್ that majority of the people are always discontented, not only against Modi government, about any government in India. Any government in India, majority of the people are against the government. ಅದಕ್ಕೆ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಒಂದು ಮಾತು ಹೇಳ್ತಾರೆ, ಫಸ್ಟ್ ಡ್ಯೂಟಿ ಆಫ್ ದ ಪಬ್ಲಿಕ್ ಇಂಟೆಲೆಕ್ಚುಯಲ್ ಇಸ್ ಟು ಪ್ರೊಟೆಕ್ಟ್ ಇಟ್ಸ್ ಸಿಟಿಸನ್ಸ್ ಅಗೇನ್ಸ್ಟ್ ದ ಗೌರ್ಮೆಂಟ್ ಅಂತ. ಯಾಕೆ ಮೆಜಾರಿಟಿ ಸೆಂಟಿಮೆಂಟ್ಸ್ ಆರ್ ಆಲ್ವೇಸ್ ಅಗೇನ್ಸ್ಟ್ ದ ಗೌರ್ಮೆಂಟ್ ಆ್ಯಂಡ್ ದ ಗೌರ್ಮೆಂಟ್ ಆಲ್ವೇಸ್ ಟ್ರೈಸ್ ಟು ಕೋಆಪ್ಟ್ ಎವ್ರಿಥಿಂಗ್ ಬೈ ಎವ್ರಿ ಮೀನ್ಸ್. ಇರಲಿ, ಆ ವಿಚಾರ ಬೇರೆ. ನೀವೇನೋ ಬೇರೆ ಕೇಳಿದ್ರಿ, ಈ ಇನ್ಸ್ಟಾಗ್ರಾಮ್ ಅಕೌಂಟ್ ಹೆಚ್ಚಾಗ್ತಾ ಇದೆ, ಮೋದಿ ಫಾಲೋಯಿಂಗ್ ಹೆಚ್ಚಾಗ್ತಾ ಇದೆ ಅನ್ನೋದು. ಈ ಒಂದು ಅಭಿಷೇಕ್ ಇದ್ರ ಬಗ್ಗೆ ಮಾತಾಡೋದು ಮಂಡಲ್ ವಿಚಾರದಲ್ಲಿ. I remember because I was part of that protest very deeply. ಅಲ್ಲಿ ಏನಾಯ್ತು ಗೊತ್ತಾ, ಮಂಡಲ್ ಮತ್ತು ಕಮಂಡಲ್ ಮಸೀದಿ, ಬಾಬ್ರಿ ಮಸೀದಿ ವಿಚಾರದಲ್ಲಿ, ಎರಡೂ ವಿಚಾರದಲ್ಲಿ ಮಂಡಲ್ ವಿಚಾರದಲ್ಲೂ ಕೂಡ ಧ್ರುವೀಕರಣ ಆಯಿತು, ಕಮಂಡಲ್ ವಿಚಾರದಲ್ಲೂ ಕೂಡ ಧ್ರುವೀಕರಣ ಆಯಿತು. ಇಟ್ ವಾಸ್ ನಾಟ್ ಒನ್ ಟಾರ್ಗೆಟ್. ಆ ಪ್ರೊಟೆಸ್ಟ್ನಲ್ಲಿ ಪ್ರೋ ಮಂಡಲ್ ಪ್ರೊಟೆಸ್ಟ್ ಇದ್ವು, ಆಂಟಿ ಮಂಡಲ್ ಪ್ರೊಟೆಸ್ಟ್ ಇದ್ವು ಅವಾಗ. ನನ್ನ ಪ್ರಶ್ನೆನೇ ಇದು ಸರ್. ನೋಡಿ, ಆಗಿನ ಪ್ರೊಟೆಸ್ಟ್ಗಳು ಆಗಿನ ಜನರೇಷನ್ ಅಲ್ಲಿ ಒಂದು ಪೊಲಿಟಿಕಲ್ ಅವೇರ್ನೆಸ್ ಕೂಡ ಅದೇ ಚೋಸ್ ನಾವು ಈ ಕಡೆನಾ ಆ ಕಡೆನಾ ಅಂತ ಹೇಳಿ. ಬಟ್ ಈಗಾಗಿದ್ದ ಜನ್ಜಿ ಪ್ರೊಟೆಸ್ಟ್ ಏನಿದೆ ಜಂತರ್ ಮಂತರ್ನಲ್ಲಿ, ಪೊಲಿಟಿಕಲ್ ಅವೇರ್ನೆಸ್ ಅಥವಾ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಈ ರೀತಿಯ ಪದಗಳಿಗೆ ಹತ್ರನಾರು ಕರ್ಕೊಂಡು ಹೋಗೋ ರೀತಿಯಲ್ಲಿ ಇದೆಯಾ ಅಂತ ಹೇಳಿ. ಗುಡ್ ಅದೇ ಹೇಳ್ಕೊಟ್ಟೆ ನಾನು. ಒಂದೇನಾಗುತ್ತೆ, ಪ್ರತಿಯೊಂದು ಜನರೇಷನ್ಗೂ ಆಯಾ ತಲೆಮಾರಿಗೆ ಒಂದು ಭಾಷೆಯ ಪರಿಭಾಷೆ ಇರ್ತದೆ ಮತ್ತು ಆದರ್ಶ ಇರ್ತದೆ. 75-76 ಎಮರ್ಜೆನ್ಸಿ ಕಾಲದಲ್ಲಿ ಯುವಕರು ಏನೇನು ಬಯಸ್ತಿದ್ರು, ದೇವರ್ ಮೊನೊಲಿಥಿಕ್ಲಿ ಅನ್ಕ್ವಶನಬಲಿ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಡಿಕ್ಟೇಟರ್ಶಿಪ್. ಸಂವಿಧಾನಿಕವಾಗಿ ಸರ್ವಾಧಿಕಾರಿ ಆದ್ರಲ್ಲ ಇಂದಿರಾ ಗಾಂಧಿ, ಅದಕ್ಕೆ ವಿರೋಧ ಇತ್ತು. ಮತ್ತೊಬ್ರು ಯಾರು ಬರ್ತಾರೆ ಗೊತ್ತಿಲ್ಲ ನಮಗೆ. ದೇ ಡಿಡ್ ನಾಟ್ ಬಾದರ್ ಹೂ ವಿಲ್ ಬಿಕಮ್ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್. that was not their concern. First this government should go because this is dictatorial. ಆಮೇಲೆ ಮಂಡಲ್ ವಿಚಾರದಲ್ಲಿ ಕನ್ಫ್ಯೂಷನ್ ಇತ್ತು. ಆ ಕನ್ಫ್ಯೂಷನ್ ಆಗಿ ಡಿವಿಷನ್ ಆಯ್ತು ಸೊಸೈಟಿನಲ್ಲಿ. ಈಗ ಏನಾಗಿದೆ, ಈಗಿನ ತಲೆಮಾರಲ್ಲಿ ಏನಾಗಿದೆ, ಈ ಜೆನ್ಜಿ ನಾನು ಅಂದ್ಕೊಂಡಂಗೆ ದಿಸ್ ಜನ್ರೇಷನ್ ಹ್ಯಾಸ್ ಎ ಡಿಫ್ರೆಂಟ್ ಲ್ಯಾಂಗ್ವೇಜ್. ನಾವು ಏನಾಗ್ಬಿಡ್ತದೆ, ನಾನು ನಮ್ಮಪ್ಪ ನನಗೆ ಹೇಳ್ತಿದ್ರು, ನನಗೆ ಗೊತ್ತಾ ನಿನಗೆ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ವಿ ಲೈಫಲ್ಲಿ, ನಿನಗೆ ಇಷ್ಟೆಲ್ಲ ಓದಿಸ್ಬೇಕಂದ್ರೆ ಇದು ಹೇಳ್ತಿದ್ರು. ನಮ್ಮ ಅಜ್ಜನ ನಮ್ಮಪ್ಪಗೆ ಅದನ್ನೇ ಹೇಳ್ತಿದ್ರು. ಈ ಒಂದು ಇದೆ ಅಲ್ಲ, ನಾವು ಇದನ್ನು ಈ ಒಂದು ಹಿರಿತನ ಬಿಡಬೇಕು ನಾವು ಮಕ್ಕಳಿಗೆ. ನನ್ನ ಹಿರಿತನ ಹೇಳೋದಲ್ಲ, ವಾಟ್ ಐ ಹ್ಯಾವ್ ಡನ್, ಮೆಟ್ರೋ ಮಾಡಲಿ, ಏನೋ ಸಮಾಜ ಕಟ್ಟಲಿ, ಇಟ್ ಇಸ್ ಡನ್ ಬಿಕಾಸ್ ಐ ಲವ್ ದಿಸ್ ಕಂಟ್ರಿ, ಐ ಲವ್ ಮೈ ಚಿಲ್ಡ್ರನ್, ಐ ಹ್ಯಾವ್ ಗಿವನ್ ದೆಮ್. ಅಟ್ ದಿ ಎಂಡ್ ಆಫ್ ಇಟ್ ವಿ ಶುಡ್ ನಾಟ್ ಬಿ ಟೆಲಿಂಗ್ ಮೈ ಸ್ಟ್ಯಾಂಡರ್ಡ್ಸ್ ವರ್ಸಸ್ ಯುವರ್ ಸ್ಟ್ಯಾಂಡರ್ಡ್ಸ್. ಹಂಗಲ್ಲ ಅದು.
ಅವ್ರು ದೇ ವಿಲ್ ಫಾರ್ಮ್ ದೇರ್ ಓನ್ ಸ್ಟ್ಯಾಂಡರ್ಡ್ಸ್. ಅವರು ಇದೇ ದೇಶದಲ್ಲಿ ಹುಟ್ಟಿದ್ದಾರೆ, ಅವರಲ್ಲೂ ಇದೇ ರಕ್ತ ಇದೆ, ಅವರಲ್ಲೂ ಇದೇ DNA ಇದೆ. ದೇ ವಿಲ್ ಫೈಂಡ್ ದೇರ್ ಬ್ಯಾಲೆನ್ಸ್. ಈಗಿನ ಜನರೇಷನ್ ಮುಗಿಸ್ತೇನೆ, ಈಗಿನ ಜನರೇಷನ್ ಈ ಜೆನ್ಸಿ ಮೊನ್ನೆ ನಾನು ಕಂಡುಕೊಂಡದ್ದು ಏನಪ್ಪ ಅಂದರೆ, ಅವ್ರಿಗೆ ನಿಮಗೆ ರಿಲಿಜನ್ ಬೇಕಿಲ್ಲ, ಈ ಒಂದು ಸ್ಟ್ಯಾಂಡರ್ಡ್ಸ್ ಬೇಕಿಲ್ಲ, ಮೊರಾಲಿಟಿ ಇಟ್ಸ್ ಹೈಲಿ ಸಬ್ಜೆಕ್ಟಿವ್. ದಟ್ ಈಸ್ ಸಂಬಡಿ ಇಸ್ ಮಾರಲ್, ಸಂಬಡಿ ಇಸ್ ಕ್ರೈಮ್, ದಟ್ ಇಸ್ ಡಿಫ್ರೆಂಟ್ ಥಿಂಗ್. ಆದರೆ ಈ ಜನರೇಷನ್ ಬೇಕಾಗಿರೋದು ಫೇರ್ ಗೇಮ್ ಇಷ್ಟೇ. ಅದು ಅದಾನಿ ಮಾಡ್ತಾನೋ, ಮೋದಿ ಮಾಡ್ತಾನೋ, ರಾಹುಲ್ ಗಾಂಧಿ, ದ್ಯಾಟ್ ಇಸ್ ನಾಟ್ ದರ್ ಕನ್ಸರ್ನ್. ಫೇರ್ ಗೇಮ್. ದೇ ಆರ್ ಇನ್ ಅ ವೇ. ಯಾವ ಬೇಬಿ ಬೂಮರ್ಸ್ ಇದ್ರಲ್ಲ, ಅವ್ರ ಕನ್ಸರ್ನ್ ಏನಾಗಿತ್ತು, ಕಾನ್ಸ್ಟಿಟ್ಯೂಷನಲ್ ಡಿಕ್ಟೇಟರ್ಶಿಪ್. ಎಲ್ಲ ಒಂದು ಕಡೆ ಇವತ್ತಿನ ಜನರೇಷನ್ ಕೂಡ, ಜೆನ್ಸಿ ಕೂಡ, ದೇ ಆರ್ ಆಲ್ಸೋ ಟಾಕಿಂಗ್ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಡಿಕ್ಟೇಟರ್ಶಿಪ್ ಇನ್ ದೇರ್ ಓನ್ ಲ್ಯಾಂಗ್ವೇಜ್. ಆಯಿತು, ನೀವು 2 ಪದಗಳನ್ನು ಬಳಕೆ ಮಾಡಿದ್ರಿ. ಬಹುಶಃ ನನಗೆ ಅದು ಲೀಡ್ ಕೊಡ್ತು ಭೀಮನ್ಗೌಡ್ರಿಗೆ ಪ್ರಶ್ನೆ ಕೇಳಲಿಕ್ಕೆ. ಫೇರ್ ಗೇಮ್ ಬೇಕು ಅಂತ ಕೇಳ್ತಿದ್ದಾರೆ, ಡಿವಿಷನ್ ಕ್ರಿಯೇಟ್ ಮಾಡಬಾರ್ದು ಅನ್ನೋ ಪದವನ್ನು ಕೂಡ ಬಳಕೆ ಮಾಡಿದ್ರು. ಬಟ್ ಇಲ್ಲಿ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದು ಇನ್ನೊಂದಿದೆ ಸರ್. ಇಲ್ಲಿ KPSC ಸ್ಟೂಡೆಂಟ್ಗಳಿಗೆ ಎಷ್ಟು ಜನ ಸಪೋರ್ಟ್ ಮಾಡಿದ್ರು, ಜಾರ್ಖಂಡ್ನಲ್ಲಿ ಪ್ರತಿಭಟನೆ ಕೂತಿರುವ ವಿದ್ಯಾರ್ಥಿಗಳ ಬಗ್ಗೆ ಈ ರೀತಿಯಾಗಿ ಒಂದು ಆಂದೋಲನದ ರೀತಿಯ ಸಪೋರ್ಟ್ ಸಿಸ್ಟಮ್ ಎಲ್ಲಿ ಸಿಕ್ತು? ಇಲ್ಲೂ ಆಗ್ತಿದೆಯಲ್ವಾ ಅನ್ಫೇರ್ ಗೇಮು. ಜಂತರ್ ಮಂತರ್ನ ವಿದ್ಯಾರ್ಥಿಗಳಿಗೆ ಸಿಕ್ಕಷ್ಟು ಅಟೆನ್ಷನು, ಸಿಕ್ಕಷ್ಟು ಮಾನ್ಯತೆ ಅಥವಾ ಅದಕ್ಕೆ ಸಿಕ್ಕಷ್ಟು ರಿಯಾಕ್ಷನು ಜಾರ್ಖಂಡ್ನಲ್ಲಿ ಯಾಕೆ ಸಿಗ್ತಿಲ್ಲ? ಕರ್ನಾಟಕದ KPSC ಆಸ್ಪಿರೆಂಟ್ಗಳಿಗೆ ಯಾಕೆ ಸಿಗ್ತಿಲ್ಲ? ಇಲ್ಲಿದೆಯಲ್ವಾ ಡಿವಿಷನ್ನು, ಇಲ್ಲಿದೆಯಲ್ವಾ ಒಂದು ಅನ್ಫೇರ್ ಪ್ಲೇ ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆ. ಸರಿ ಮೇಡಮ್, ಈಗ ಏನಾಗಿದೆ ಅಂತಂತಂದ್ರೆ, ಒಂದು ರಾಷ್ಟ್ರದ ರಾಜಧಾನಿ ದೆಹಲಿ, ಅಲ್ಲಿ ನೀವು ಎಷ್ಟೇ ವಿದ್ಯಾರ್ಥಿಗಳೊಂದು ಹೋರಾಟ ಮಾಡಿದ್ರು ಕೂಡ ಅದು ದೇಶದಾದ್ಯಂತ ಸುದ್ದಿ ಆಗ್ತದೆ. ಜಾರ್ಖಂಡಲ್ಲಿ ಅಲ್ಲೂ ಕೂಡ ಸ್ಟೂಡೆಂಟ್ಸ್ಗಳು ಹೋರಾಟ ಮಾಡ್ತಾ ಇದ್ದಾರೆ, ಅದು ಸತ್ಯ. ಭೂಪಾಲಲ್ಲಿ ರೈತರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾವೆ, ಅದು ಸತ್ಯ. ಹಾಗಂತ ಇಡೀ ಮೂಮೆಂಟ್ ಐತಲ್ಲ, ಆ ಮೂಮೆಂಟ್ ಯಾರೋ ಒಬ್ಬ ಪಕ್ಷನೋ ಯಾರೋ ಒಂದು ಪಾರ್ಟಿನೋ ಅದು ಇದು ಮಾಡ್ತಾ ಇಲ್ಲ, ಅದು ಡ್ರೈವ್ ಮಾಡ್ತಾ ಇಲ್ಲ. ಹಾಗಾಗಿ ಜಂಜಿಗಳಿಗೆ ನಮ್ಮ ಬೆಂಗಳೂರಲ್ಲೂ ಸಮಸ್ಯೆ ಇದೆ, ಕರ್ನಾಟಕದಲ್ಲೂ ಎಲ್ಲ ಕಡೆನೂ ಸಮಸ್ಯೆ ಇದೆ. ಆಯಾ ಪ್ರಾದೇಶಿಕವಾಗಿ ಏನೇನು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳು ಮತ್ತು ಯುವಜನರು ನಿರಂತರವಾಗಿ ಅಲ್ಲಿರ್ತಕ್ಕಂಥ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾನೆ ಇದ್ದಾರೆ. ಆ ಹೋರಾಟಕ್ಕೆ ಮಾಧ್ಯಮಗಳು ಕೂಡ ಬೆಂಬಲ ಕೊಡಬೇಕು, ಜೊತೆಗೆ ಇರ್ತಕ್ಕಂಥ ಎಲ್ಲ ಡೆಮೊಕ್ರೆಟಿಕ್ ಫೋರ್ಸಸ್ ಬೆಂಬಲ ಕೊಡ್ಬೇಕು ಅನ್ನೋದನ್ನ ನಾವು ಬಯಸ್ತಾ ಇದ್ದೀವಿ. ಆಯ್ತು ಅಭಿಷೇಕ್ ಅವರೇ, ಮತ್ತೊಂದು ಅಡ್ವೈಸ್ ಮಾಡೋದನ್ನ ಈಗಿನ ಜನರೇಷನ್ ಒಪ್ಪೋದು ಇಲ್ಲ, ಅದನ್ನ ಸ್ವೀಕಾರ ಕೂಡ ಮಾಡೋದಿಲ್ಲ ಅನ್ನೋದು ಕೂಡ ಇಟ್ನಾಳ್ ಸರ್ ಹೇಳ್ತಿದ್ರು. ಈ ಅಡ್ವೈಸ್ ಮಾಡೋ ಪ್ರಯತ್ನ ಹೆಂಗಾಗ್ತಿದೆ ಅನ್ನೋದು. ಫಾರ್ ಎಕ್ಸಾಂಪಲ್, ಈ ಜೆನ್ಸಿಗಳ ಪ್ರೊಟೆಸ್ಟ್ ನಂತರದಲ್ಲಿ ಶುರುವಾಗಿರುವ ಕ್ಯಾಂಪೇನ್ ಇದೆ, ಪ್ಲೆಡ್ಜ್ ಮಾಡೋದು, ಅಂದ್ರೆ ದೊಡ್ಡ ದೊಡ್ಡ ಹೋರ್ಡಿಂಗ್ಗಳನ್ನು ಹಾಕೋದು, ಸೋಷಿಯಲ್ ಮೀಡಿಯಾಗಳ ಪೋಸ್ಟರ್ಗಳನ್ನು ಹಾಕೋದು. ಜೆನ್ಸಿ ಅಂದ್ರೆ ಯಾರು? ತಂದೆ ತಾಯಿ ಗೌರವ ಕೊಡೋರು, ಸೊಸೈಟಿ ಬಗ್ಗೆ ರೆಸ್ಪಾನ್ಸಿಬಲ್ ಇರೋರು, ತಮ್ಮ ಓದಿನ ಬಗ್ಗೆ ಭವಿಷ್ಯದ ಬಗ್ಗೆ ಫೋಕಸ್ಡ್ ಇರೋರು, ಇವರು ಮಾತ್ರ ನಿಜವಾದ ಜೆನ್ಸಿ ಅನ್ನೋ ರೀತಿಯಲ್ಲಿ ಒಂದು ಸಟಲ್ ಆಗಿ ಇದು ಕರೆಕ್ಟು ಇದು ಕರೆಕ್ಟ್ ಅಲ್ಲ, ಇವ್ರು ಪ್ರಾಪರ್ ಜೆನ್ಸಿ ಇವ್ರು ಪ್ರಾಪರ್ ಜೆನ್ಸಿ ಅಲ್ಲ, ಇವ್ರು ಹಾದಿಯಲ್ಲಿರೋರು ಇವ್ರು ಹಾದಿ ತಪ್ಪಿರೋರು, ಈ ರೀತಿಯಾಗಿ ಕನ್ವೆ ಮಾಡುವ ಅಥವಾ ಒಂದು ಡಿವಿಷನ್ ಅನ್ನು ಕ್ರಿಯೇಟ್ ಮಾಡುವ ಪ್ರಯತ್ನ ಕೂಡ ಇದೇ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ರೈಟ್ ವಿಂಗ್ ಪೇಜ್ಗಳು, BJP ಸಪೋರ್ಟಿಂಗ್ ಪೇಜ್ಗಳೆಲ್ಲ ಆಗ್ತಾ ಇದೆ. ಅದು ಡಿವಿಷನ್ ಅನ್ನೋದಕ್ಕಿಂತ ಬಹುಶಃ ಅದು ಶುರುವಾಗಿದ್ದು ಎಲ್ಲಿಂದ ಅಂದರೆ, ಅಲ್ಲಿ ಪ್ರಾಬ್ಲಿ ಯೂಸ್ ಮಾಡಿದ ಪದ ಬಳಕೆಯಿಂದ ಒಂದು ರೀತಿಯಾದ ಕಲ್ಚರಲ್ ಶಾಕ್ ಆಯಿತು. ಅಂದರೆ ನಮ್ಮ ದೇಶದಲ್ಲಿ ಹುಡುಗರು ಸಣ್ಣ ವಯಸ್ಸಿನವರು ಈ ರೀತಿಯ ಪದ ಬಳಕೆ ಯಾರ ಮೇಲಾದರೂ, ಅದು ಅಪೋಸಿಷನ್ ಲೀಡರ್ ಆಗಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾರ ಮೇಲಾದರೂ ವಯಸ್ಸಿನಲ್ಲಿ ಹಿರಿಯೋರು ಈ ರೀತಿಯಾದ ಪದ ಬಳಕೆ ಮಾಡ್ತಾರಾ ಅಂತ ಶುರುವಾದ ಒಂದು ಕನ್ಫ್ಯೂಷನು. ಆ ಕನ್ಫ್ಯೂಷನ್ನ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಹೆಂಗಿದ್ದಾರೆ ಅನ್ನೋ ಒಂದು ರೀತಿಯಾದ ಒಂದು ಆತಂಕ ವಾತಾವರಣ ಸೃಷ್ಟಿ ಆಯಿತು. ಅಯ್ಯೋ ಇದೇನು ಈ ಥರ ಮಾತಾಡ್ತೀರಲ್ಲ, ನಮ್ಮ ಮನೇಲಿ ನಮ್ಮ ಮಕ್ಕಳು ಯಾವ ಥರ ಮಾತಾಡ್ತಾರೆ. ಸೊ ಅದೇ ರೀತಿ ಆ ಒಂದು ಆತಂಕದಿಂದ ಆ ಒಂದು ಡಿವಿಷನ್ನು, ನೀವು ಹೇಗೆ ಈ ಜೆನ್ಸಿ ಪ್ರೊಟೆಸ್ಟ್ ಒಂದು ಸೆಲ್ಫ್ ರಿಲಯಂಟ್ ಪ್ರೊಟೆಸ್ಟ್ ಆಗಿ ಶುರುವಾಯಿತು, ಆ ಡಿವಿಷನ್ನು ವಾಸ್ ನಾಟ್ ಕ್ರಿಯೇಟೆಡ್ ಡಿವಿಷನ್. ಆ ಡಿವಿಷನ್ನು ಜನರೇ ಸೃಷ್ಟಿ ಮಾಡ್ಕೊಂಡಿದ್ದ ಡಿವಿಷನ್ನು. ಅಲ್ಲಿ ಮಾತಾಡೋರು ಬೇರೆ ಜೆನ್ಸಿ ಅಲ್ಲ, ಅಂದರೆ ನಮ್ಮ ಜೆನ್ಸಿ ಅಲ್ಲ, ನಮ್ಮ ಮನೇಲಿ ಚೆನ್ನಾಗಿ ಮಾತಾಡೋರು ಜೆನ್ಸಿ ಅಂತ. ಸೊ ಇದು ಪಬ್ಲಿಕಲಿ ಕ್ರಿಯೇಟೆಡ್ ಒಂದು ಒಂದು ಡಿವಿಷನ್ ಆಗಲಿ ಹೋಗ್ಕೊಟ್ರು. ಇದನ್ನು ಯಾವುದು ಸಿಸ್ಟಮ್ಯಾಟಿಕ್ ಆಗಲಿ ಅಥವಾ ಪಕ್ಷ ಆಗಲಿ ಅಥವಾ ಸಂಘ ಆಗಲಿ ಇದನ್ನ ಮಾಡಿರುವಂಥ ಒಂದು ಡಿವಿಷನ್ ಅಲ್ಲ, ಅದು ಆಗೋದು ಇಲ್ಲ. ಎಲ್ಲರಿಗೂ ಒಂದು ಆತಂಕ ಸೃಷ್ಟಿ ಆಯಿತು. ಅವ್ರು ನಡ್ಕೊಂಡಿದ್ದ ರೀತಿ, ಮಾಡಿದ್ದ ಒಂದು ಇದು ಅದಾಗಿದ್ದ ತಕ್ಷಣ ಸುಮಾರು ಜನ ಡೆಲ್ಲಿ ಪೊಲೀಸ್ನ ಒಂದಷ್ಟು ಸುಮಾರು ಜನ ಫ್ಯಾಮಿಲಿ ಮೆಂಬರ್ಸ್ ಬಂದು ನಮ್ಮ ಮೇಲೆ ಏನಾಯಿತು ಅಂತ ಅವ್ರ ಮಕ್ಕಳು ಹೇಳ್ಕೊಂಡು, ಕತೆ 2 ಭಾಗ ಇದ್ದೇ ಇರುತ್ತೆ. ಒಂದು ಭಾಗ ಕೇಳಿದ್ವಿ, ಇನ್ನೊಂದು ಭಾಗ ನಾವು ಕೇಳಿದ್ವಿ. ಸೊ ಈ ರೀತಿಯಾದ ಒಂದು ವಾತಾವರಣ ಸೃಷ್ಟಿಯಾದಾಗ, ಒಂದು ಆತಂಕದ ಸೃಷ್ಟಿಯಾದಾಗ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಏನಾಗಿರಬಹುದು ಅನ್ನೋ ಒಂದು ಪ್ರಶ್ನೆನೇ ಹುಟ್ಟೋಯ್ತು. ಇಟ್ ಬಿಕೇಮ್ ಎ ಕ್ವಶನ್ ಆನ್ ಪೇರೆಂಟಿಂಗ್. ಅಂದರೆ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಅಂದರೆ ನಾವು ಚೆನ್ನಾಗಿ ಸರಿಗೆ ಬೆಳೆಸ್ತಿದ್ದೀವ, ನಾವು ಇದನ್ನು ಸರಿಗೆ ಮಾಡ್ತಿದ್ದೀವ, ಮಕ್ಕಳು ಈ ಥರ ಮಾತಾಡ್ತಿದ್ದೀವಿ, ಈ ಥರ ಆಡ್ತೀವಿ. ಇಟ್ ಬಿಕೇಮ್ ಎ ವೆರಿ ಹೋಲಿಸ್ಟಿಕ್ ಕ್ವಶನ್ ಆಗಿರೋದ್ರಿಂದ ಇಟ್ ಈಸ್ ನಾಟ್ ಅ ಡಿವಿಷನ್ ಕ್ರಿಯೇಟೆಡ್ ಬೈ ಎ ಪಾರ್ಟಿ ಆರ್ ಎ ಸಂಘ, ಇಟ್ ಈಸ್ ಕ್ರಿಯೇಟೆಡ್ ಬೈ
ಪೇರೆಂಟ್ಸ್ ದೆಮ್ಸೆಲ್ಫ್. ಆಯಿತು, ನಾವಿವತ್ತು ವೀಕ್ಷಕರಿಗೆ ಕೇಳಿದ ಪ್ರಶ್ನೆಗೆ ಬಹುಶಃ ಉತ್ಕರ್ಷ್ ಅವರು ಹಾಗೆ ನಿಕೇತ್ ಅವರು ಕೂಡ 30 ಸೆಕೆಂಡ್ಸ್ ಉತ್ತರ ಕೊಡಿ. ನನ್ನ ಹತ್ರ ಸಮಯ ಇರೋದಷ್ಟೇ. ರೀಲ್ಸು, ಲೈವು, ಸಂವಾದದ ಮೂಲಕ ಜನ್ಸಿ ಮನವೊಲಿಸುತ್ತಾ ಬಿಜೆಪಿ ಅಂತಂದ್ರೆ ಸರಿಸುಮಾರು 80% ಜನ ಹೌದು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ಕರ್ಷ್ ಅವರೇ, ಆದರೆ ಇಷ್ಟೇ ಸಾಕಾಗೋದಿಲ್ಲ ಅನ್ನೋದು ಕೂಡ ವಾಸ್ತವನೇ. ಇಲ್ಲ, ಉತ್ತರ ನಿಮ್ಗೆ ಅಲ್ಲಿ 80% ಅಂತ ಉತ್ತರ ಜನನೇ ಕೊಟ್ಟಿದ್ದಾರೆ. ನಾನು ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ಬೇಕು ಮೇಡಮ್. ಈಗ ನಾವು ಜೆನ್ಸಿ ಬಗ್ಗೆ ಭಾಳಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಅಭಿಷೇಕ್ ಅಯ್ಯಂಗಾರ್ ಮಾತನ್ನು ಒಪ್ತೀನಿ. ಬರೀ ಜೆನ್ಸಿನೇ ಅಲ್ಲ, ಅದು ಮಿಲೇನಿಯಲ್ಸ್ ಇರ್ಬೋದು, ಬೇಬಿ ಬೂಮರ್ಸ್, ಎಲ್ಲರದ್ದು ಕೊಡುಗೆ ಇದೆ ಸಮಾಜವನ್ನು ಕಟ್ಟಲಿಕ್ಕೋಸ್ಕರ. ಇವತ್ತು ಜೆನ್ಸಿಗಳ ಬಗ್ಗೆ ನಾವಿಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದೀವಿ ಅಂತಂದರೆ ದೇರ್ ಶುಡ್ ಬಿ ಸಮ್ವನ್ ಹೂ ಶುಡ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ದೆಮ್ ಟು ದಿಸ್ ಸೊಸೈಟಿ ಅಲ್ವಾ, ಒಂದು. ಆಮೇಲೆ ಎರಡನೇದು, ಈಗ ಕಾಮನ್ವೆಲ್ತ್ ಗೇಮ್ಸ್ ನಾನು ಈಗ ಜಸ್ಟ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ. 39 ಮೆಡಲನ್ನು ಇಂಡಿಯಾ ಗೆದ್ದಿದೆ. ಆ 39 ಮೆಡಲ್ಸ್ ಗೆದ್ದಿರೋದ್ರಲ್ಲಿ 80% ಜೆನ್ಸಿಗಳೇ. ಸೆಲೆಬ್ರೇಟೇ ಮಾಡ್ತಿಲ್ಲ. ಸಿ, ನಾವು ಯಾರನ್ನ ಐಡಿಯಲ್ಸ್ ಆಗಿ ಚೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ಎಲ್ಲರೂ ಕೂಡ ವಿರೋಧ ಪಕ್ಷದವ್ರು ಇರ್ಬೋದು, ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಅವರು, ಆ ವಿದ್ಯಾರ್ಥಿಗಳು ಯಾರ ಮೇಲೆ ಹಲ್ಲೆ ಅಂದ್ರೆ ಪೊಲೀಸರು ಲಾಠಿ ಚಾರ್ಜ್ ಅವ್ರನ್ನ ಮಾತ್ರ ಜೆನ್ಸಿ ಅಂತಿದ್ದಾರೆ. ಯಾವ ಪೊಲೀಸರು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಆ ಮಕ್ಕಳು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ದೇ ಆಲ್ಸೋ ಬಿಲಾಂಗ್ ಟು ದ ಸೇಮ್ ಜನರೇಷನ್ ಅಲ್ವಾ? ನಿಖೇತ್ ಅವರು, ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಈ ಜೆನ್ಸಿಗಳಿಗೆ ಇದರಿಂದ ಏನೋ ಮನವೊಲಿಕೆ ಆಗುತ್ತಾ ಅಲ್ವಾ ಅಲ್ಲ, ಪ್ರಶ್ನೆ ಅಲ್ಲ. ಬಹಳ ಮುಖ್ಯವಾಗಿ ಯಾರು ಆ ಜೆನ್ಸಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಅವ್ರು ಬಂದು ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಮಾತನಾಡಿ ಆ ಜನ್ಸಿಗಳ ಕ್ಷಮೆ ಯಾಚಿಸಿ, ಯಾರೋ ಅವ್ರ ಬಗ್ಗೆ ಈ ಜನ್ಸಿಗಳೆಲ್ಲ ಆಂಟಿ ನ್ಯಾಷನಲ್ಸು, ಇವರೆಲ್ಲ ಚೈನಾ ಫಂಡೆಡ್, ಇವರೆಲ್ಲ ಕೂಡ ಇದೇನು ಖಲಿಸ್ತಾನಿಗಳು ಅಂತ ಹೇಳಿದ್ರು, ಅವರು ಅದರ ಒಂದು ಜವಾಬ್ದಾರಿಯನ್ನು ಹೊತ್ತು ಎಲ್ಲ ತಪ್ಪುಗಳಿಗಾಗಿ ನೀವು ಆ ಜನ್ಸಿಗಳ ಕ್ಷಮೆ ಕೇಳಿ. ಇವತ್ತು ಯಾವ ಕೆಲಸವನ್ನ ಮೋಹನ್ ಭಾಗವತರು ಕೈಲಿ ಮಾಡ್ಸಕ್ ಹೊರಟಿದ್ದೀರಿ, ಆ ಕೆಲಸನ ನೀವು ಅಮಿತ್ ಶಾ ಅವರು ಮಾಡಿ, ನರೇಂದ್ರ ಮೋದಿ ಅವರು ಬಂದು ಮಾಧ್ಯಮದ ಮುಂದೆ ನಿಂತು ನಾಳೆ ಬೆಳಗ್ಗೆ ಒಂದು ಸೆಲ್ಫಿ ವಿಡಿಯೋ ಮಾಡಿ ಕ್ಷಮೆ, ಐ ಡೋಂಟ್ ನೋ, ಅಟ್ ಲೀಸ್ಟ್ ಈ ಸ್ಟೂಡೆಂಟ್ ಪ್ರೊಟೆಸ್ಟ್ ಲಾಠಿ ಚಾರ್ಜ್ ಬಗ್ಗೆ ಇವತ್ತೋ ನಾಳೆನೋ ರಿಯಾಕ್ಟ್ ಮಾಡ್ತಾರಾ ಅಂತ ಹೇಳಿ ಒಂದು ಹೊಸ ಪ್ರಯತ್ನ ಅಂತೂ ಪ್ರಾರಂಭ ಆಗಿದೆ ಪೊಲಿಟಿಕಲಿ. ಜನ್ ಝಿಯನ್ನು ಕನೆಕ್ಟ್ ಮಾಡಲಿಕ್ಕೆ ಫಲ ಕೊಡುತ್ತೋ ಇಲ್ವೋ, ಈ ಪ್ರಯತ್ನವನ್ನ ಮುಂದುವರೆದ ಭಾಗವಾಗಿ ಬೇರೆ ರಾಜಕೀಯ ಪಕ್ಷಗಳು ಬಳಕೆ ಮಾಡ್ಕೊಳ್ತಾವ ಅಥವಾ ಇದ್ರ ವಿರುದ್ಧವಾಗಿ ಮತ್ತೊಂದು ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಆಗೋ ಪ್ರಯತ್ನ ಆಗತ್ತಾ, ಕಾದ್ ನೋಡೋಣ. ಎನಿವೆ, ಜೆನ್ ಝಿ ವೆರಿ ಫ್ಲೆಕ್ಸಿಬಲ್ ಜನರೇಷನ್. ಹೀಗಾಗಿ ಫ್ಲೆಕ್ಸಿಬಲ್ ಜನರೇಷನ್ಗೆ ಅಡಾಪ್ಟ್ ಆಗಬೇಕು ಅಂದ್ರೂ ಕೂಡ ಈ ಫ್ಲೆಕ್ಸಿಬಿಲಿಟಿ ರಾಜಕೀಯ ಪಕ್ಷಗಳಿಗೂ ಬೇಕು. ಪ್ರಯತ್ನ ಆಗ್ತಿದೆ, ಫಲ ಕೊಡುತ್ತಾ, ಕಾದ್ ನೋಡೋಣ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ